ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಸ್ಪೆಷಲ್ ನಮ್ಮ ಮಕ್ಕಳು ಇವಾಗೆ ಸ್ಕೂಲಿಂದ ಬಂದಿದ್ದಾರೆ. ಬಂದುಬಿಟ್ಟು ಉಪ್ಪಿಟ್ಟು ಮಾಡಿದ್ದೆ ನಾನು, ಅದು ತಿಂದಿರಲಿಲ್ಲ ಅವರು. ಅದಕ್ಕೋಸ್ಕರ ಅವ್ರಿಗೆ ಬ್ರೆಡ್ ತೊಗೊಂಬಂದಿದ್ದಾರೆ ಬೇಕ್ರಿಯಿಂದ. ಇಬ್ಬರು ಯಾವಾಗೂ ತಿನ್ನಲ್ಲ, ತುಂಬ ದಿನ ಆದಮೇಲೆ ಇದೆ ಫಸ್ಟ್ ಟೈಮ್ ಅವರು ಬೇಕ್ರಿನಲ್ಲಿ ಬಂದು ತರಿಸ್ಕೊಂಡಿರೋದು. ಏನು ತರಿಸ್ಕೊಂಡು ತಿಂತೀರಾ ಅಂದರೆ ನಾನು ಬಂದು ತೊಗೊತೀನಿ ಅಂತ ಅಂದರು. ಹೋಗ್ಲಿ ಬಿಡಿ ತಗೊಳ್ಳಿ ಅಂದ್ಬಿಟ್ಟು ನಾನು ಬಂದು ತೊಗೊಂಡು ಕೊಟ್ಟಿದ್ದೀನಿ. ತಿಂತಾಯಿದ್ದಾರೆ. ಅದೊಂದು ಪಲ್ಯ ಮಾಡೋಣ ಅಂತ ಇದು ಏನಪ್ಪ ಗೋರಿಕಾಯಿ ಬಿಡಿಸಿಕ್ಕಿದ್ದೀನಿ. ನನ್ನ ಮಗಳು ನೋಡಿ ಪುಟ್ಟ ರಂಗೋಲಿ ಬಿಟ್ಟಿದ್ದಾಳಲ್ಲ, ಅದು ನನ್ನ ಮಗಳೇ ಬಿಟ್ಟಿರೋದು. ನೋಡಿ ಅಲ್ಲಿ ಕೂತ್ಕೊಂಡಿದ್ದಾಳೆ ಒಳಗಡೆ. ನನ್ನ ಮಗ ಇಲ್ಲಿ ಟಿ ವಿ ನೋಡ್ಕೊಂಡು ತಿಂತಾಯಿದ್ದಾನೆ. ಅಷ್ಟೇಗೆ ಏನಾದರೂ ಒಂದು ಇವ್ರಿಗೆ ನೋಡಿ ಎಲ್ಲ ಹಂಗೆ ಬಿದ್ದಿದೆ. ಸ್ಕೂಲಿಂದ ಇವಾಗ ಬಂದರು. ಗೋರಿಕಾಯಿ ಪಲ್ಯ ರಾತ್ರಿಗೆ ಮಾಡೋಣ ಅಂತ ತೆಗ್ದಿಟ್ಟಿದ್ದೀನಿ. ಆಮೇಲೆ ಪಲ್ಯ ಮಾಡೋಣ ಅಂದ್ಕೊಂಡೆ. ಅಷ್ಟೇಗೆ ಇವ್ರಿಗೇನಾದರೂ ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡೋಣ ಅಂದ್ಕೊಂಡು ಆಮೇಲೆ ಒಂದು ಸ್ವಲ್ಪ ಬಟ್ಟೆ ಒಗ್ದಿದ್ದೆ, ಅದನ್ನು ಒಣಗಾಕ್ಬಿಟ್ಟು ಒಣಗಿರೋ ಬಟ್ಟೆನ ತೊಗೊಂಡು ಈ ಬಟ್ಟೆನೆಲ್ಲ ಒಣಗಾಕ್ತಾಯಿದ್ದೀನಿ. ವಾಷಿಂಗ್ ಮಿಷಿನ್ ತೊಗೊಂಡಿಲ್ಲ ಫ್ರೆಂಡ್ಸ್, ಕೈಯಲ್ಲೇ ಒಗಿಬೇಕು. ಅದಕ್ಕೆ ಕೈಯಲ್ಲಿ ಒಗ್ದಾಕಿದ್ದೀನಿ. ಒಂದು ಸ್ವಲ್ಪ ಒಣಗಿರೋ ಬಟ್ಟೆನೆಲ್ಲ ತೊಗೊಂಡು ಇವಾಗ ಒಗ್ದಿರೋ ಬಟ್ಟೆಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ಯಾವಾಗ ತಾನೇ ತೊಗೊತೀವೋ ಗೊತ್ತಿಲ್ಲ ವಾಷಿಂಗ್ ಮಿಷಿನು. ನಾನು ಟ್ರೈ ಮಾಡ್ತಾನೇ ಇದ್ದೀನಿ, ಇನ್ನೂ ತೊಗೊಳಕ್ಕೆ ಆಗ್ತಾಯಿಲ್ಲ. ಅದು ಯಾವಾಗ ತೊಗೊಳ್ಳೋದು ಏನೋ ಗೊತ್ತಿಲ್ಲ. ತೊಗೊಬೇಕು ಅಂದ್ಕೊತಾ ಇದ್ದೀನಿ, ತೊಗೊಂಡಿಲ್ಲ. ಬಟ್ಟೆ ಒಗ್ದಿರೋ ಬಟ್ಟೆ ಎಲ್ಲ ಒಣಗಾಕ್ತಾಯಿದ್ದೀನಿ. ನೋಡಿ ಈ ಪ್ಯಾಸೆಂಜಲ್ಲೇ ನಾವು ಒಣಗಾಕೋದು ಬಟ್ಟೆ ಮೇಲೆ ಎತ್ಕೊಂಡು ಹೋಗ್ಬೋದು, 4ನೇ ಫ್ಲೋರ್ ಮೇಲೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಕೆಳಗಡೆನೇ ಬಟ್ಟೆ ಎಲ್ಲ ಒಣಗಾಕೋದು. ಮಳೆ ಬಂದ್ರೂ ನೆನೆಯಲ್ಲ, ಬೇಗನೂ ಒಣಗಲ್ಲ. ಒಂದು ಸ್ವಲ್ಪ ನಿಧಾನಕ್ಕೆ ಒಣಗುತ್ತೆ. ಒಂದಿನ ಒಣಗೋದು, 2 ದಿನ 3 ದಿನ ಆಗುತ್ತೆ ನಿಧಾನಕ್ಕೆ. ನಾವು 2 ದಿನಕ್ಕೆ ಒಂದ್ಸಲ ಬಟ್ಟೆ ಒಕ್ಕೊತೀನಲ್ಲ, ಅದರಿಂದ ಸರೋಗುತ್ತೆ. ಪರವಾಗಿಲ್ಲ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಒಕ್ಕೊತೀವಿ. ಒಣಗಿರೋದೆಲ್ಲ ಈ ಕಡೆ ಮುಂದೆ ಒಂಚೂರು ಯಾವುದಾದ್ರೂ ಒಂದು ಸ್ವಲ್ಪ ತ್ಯಾವ ಇದ್ದರೆ ಅದೊಂಚೂರು ಮುಂದೆ ಹಾಕ್ಕೊತಾ ಇದ್ದೀನಿ. ಇವಾಗ ಹಸಿರೋದೆಲ್ಲ ಹಿಂದೆ ಹಾಕ್ಕೊತಾ ಇದ್ದೀನಿ. ಹಂಗೆ ನಾನು ಶಿಫ್ಟ್ ಮಾಡ್ಕೊತಾ ಇರ್ತೀನಿ. ಆಮೇಲೆ ಅದು ಒಣಗಿದ್ರೆ ಅದನ್ನು ತೊಗೊಂಬಂದು ಒಳಗಡೆ ಹಾಕ್ಬಿಡ್ತೀನಿ. ತಿರ್ಗಿ ಯಾವುದಾದ್ರು ಒಗ್ದಿದ್ರೆ ಅಲ್ಲಿ ಶಿಫ್ಟ್ ಮಾಡ್ತಾಯಿದ್ದೀನಿ. ನನ್ನ ಮಗಳದೇ ಫ್ರೆಂಡ್ಸ್ ತುಂಬ ಬೀಳೋದು ಅಂದರೆ ಬಟ್ಟೆಗಳು ಒಂದಿನಕ್ಕೆ 2 ಜೊತೆ 3 ಜೊತೆ ಸುಮ್ಮನೆನಾದರೂ ಚೆನ್ನಾಗಿರೋ ಬಟ್ಟೆನ ಬಿಚ್ಚಾಕ್ಬಿಟ್ಟು ಚೆನ್ನಾಗಿಲ್ದಿರೋದೆಲ್ಲ ಹಾಕ್ಕೊತಾ ಇರ್ತಾಳೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಹಂಗೆ ಅಲ್ವಾ. ಅದಕ್ಕೆ ಇವಾಗ ಏನಾದರೂ ಟಿಫನ್ ಮಾಡೋಣ ಅಂದ್ಕೊಂಡಲ್ಲ ಅಂದ್ಬಿಟ್ಟು ಟಿಫನ್ ಮಾಡೋಣ ಅಂದರೆ ಒಂದು ಸ್ವಲ್ಪ ಒಂದೆರಡು ಅವರು ಸ್ಕೂಲಿಂದ ತಂದಿರೋದು ಟಿಫನ್ನು. ಆಮೇಲೆ ಇವಾಗ ಹಾಲು ಕಾಯಿಸ್ಕೊಟ್ಟಿದ್ದೆ ನಾನು, ಅದೆಲ್ಲ ಒಂದು ಸ್ವಲ್ಪ ಗ್ಲಾಸು ಸ್ಪೂನೆಲ್ಲ ಸ್ಕೂಲಿಗೆ ಹೋಗಿರೋದೆಲ್ಲ ಅದನ್ನೆಲ್ಲ ಒಂದು ಸ್ವಲ್ಪ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಹಾಕಿದ್ದೀನಿ. ಸ್ಕೂಲ್ಗೆ ಹೋಗ್ಬಿಟ್ಟು ಬಂದರೆ ಇದೆ ಅಲ್ವಾ, ತೊಳೆದು ಇಟ್ಬಿಟ್ರೆ ಆ ಜಾಗದಲ್ಲಿ ಆಮೇಲೆ ನಾಳೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಕೈಗೆ ಸಿಗುತ್ತೆ. ಇಲ್ಲಾಂದರೆ ಒಂದು ಮುಚ್ಚಳ ಆ ಕಡೆ, ಒಂದು ಮುಚ್ಚಳ ಈ ಕಡೆ ಅಂತ ಆಗ್ಬಿಟ್ರೆ ಬೆಳಗ್ಗೆ ಹೊತ್ತು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲ ಹುಡುಕ್ತಾ ಇರಬೇಕು. ಅದಕ್ಕೆ ನಾನೆಲ್ಲ ತೊಳೆದು ಎತ್ತಿಡ್ತಾ ಇದ್ದೀನಿ. ನನ್ನ ಮಗಳು ಏನಾದರೂ ಒಂದು ತೀಟೆ ಮಾಡ್ತಾ ಇರ್ತಾಳೆ, ಅದಕ್ಕೆ ನಾನೇನೋ ಅಂತ ಇದ್ದೀನಿ. ಆ ಬೆಡ್ಶೀಟ್ ಎಳೆಯೋದು, ದಿಂಬು ಎಲ್ಲ ಜೋಡಿಸಿದ್ರೆ ಅದನ್ನು ಎಳೆಯೋದು, ಏನಾದರೂ ಒಂದು ತೀಟೆ ಮಾಡ್ತಾನೆ ಇರ್ತಾಳೆ. ಏನು ಮಾಡೋಕ್ಕಾಗಲ್ಲ ಮಕ್ಕಳು. ನಾವು ಅಂದ್ಕೊತೀವಿ ಒಂದೊಂದ್ಸರಿ ಏನಪ್ಪ ಇಷ್ಟು ತೀಟೆ ಮಾಡ್ತಾಯಿರ್ತಾರೆ. ಸ್ಕೂಲ್ಗೆ ಹೋಗ್ಬಿಟ್ರೆ ಒಂದು ಸ್ವಲ್ಪ ಮನೆಯೆಲ್ಲ ಸೈಲೆಂಟಾಗಿಬಿಡುತ್ತೆ. ಮನೆಗೆ ಬಂದುಬಿಟ್ರೆ ಸಾಕು, ಮನೆಯೆಲ್ಲ ತಿರ್ಗಾ ಫುಲ್ಲು ಸೌಂಡು, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಒಂದು ಸ್ವಲ್ಪ ಪಾತ್ರೆ ಎಲ್ಲ ಬೆಳಗ್ತಾಯಿದ್ದು, ಹಂಗೂ ಅವಳಿಗೆ ಗದರಿಸ್ಕೊಂಡೇ ನಾನು ಪಾತ್ರೆ ಬೆಳಗ್ತಾಯಿದ್ದೀನಿ. ಹಶಿತಾ ಎಳಿಬೇಡಮ್ಮ, ಅದನ್ನು ಮಾಡಬೇಡ ಇದನ್ನು ಮಾಡಬೇಡ, ಇವಾಗಲೇ ಎಲ್ಲ ಜೋಡಿಸಿಟ್ಟಿದ್ದೀನಿ ಅಂತ ಹೇಳ್ತಾಯಿದ್ದೀನಿ. ಆಮೇಲೆ ಬಟ್ಟೆ ಇತ್ತು ಅಲ್ಲಿ ನೋಡಿ, ಇಬ್ಬರೂ ಅಣ್ಣ ತಂಗಿರು ಇಬ್ಬರದೂ ಇದೇ ಜಗಳ ಮಾಡ್ಕೊತಾ ಇರ್ತಾರೆ ಇಬ್ಬರೂ. ಅದಕ್ಕೆ ನಾನು ಒಂದು ಸ್ವಲ್ಪ ಬಟ್ಟೆ ಎಲ್ಲ ಮಡಚಿರೋದೆ ಫ್ರೆಂಡ್ಸ್, ಅದೆಲ್ಲ ತಿರ್ಗಾ ನನ್ನ ಮಗಳು ಎಲ್ಲ ಎಳೆದಾಕಿ ಬಟ್ಟೆನ ಮಡಚಿರೋದನ್ನು ತಿರ್ಗಾ ಫುಲ್ಲು ಎಳೆದು ಎಲ್ಲ ಇದು ಮಾಡಿಬಿಡ್ತಾಳೆ. ಎಲ್ಲ ಒಳ್ಳೆ ಮೂಟೆ ಕಟ್ದಂಗೆ ಕಟ್ಟಾಕ್ಬಿಟ್ಟಿರ್ತಾಳೆ ಬಟ್ಟೆಗಳೆಲ್ಲ. ಅದಕ್ಕೆ ನಾನು ಎಲ್ಲ ಮಡಚಿರ್ತಾಯಿದ್ದೀನಿ. ಇದು 2ನೇ ಸಲಿನೋ 3ನೇ ಸಲಿನೋ. ಇವಾಗ ಹೆಂಗೋ ಒಣಗಿರೋ ಬಟ್ಟೆಗಳೆಲ್ಲ ತೊಗೊಂಬಂದಲ್ಲ, ಆ ಬಟ್ಟೆಗಳ ಜೊತೆ ಇದನ್ನು ಮರ್ಚಿಬಿಡೋಣ ಅಂತ ತೊಗೊಂಬರ್ತಾಯಿದ್ದೀನಿ. ಎಲ್ಲರ ಮನೇಲಿ ಇದ್ದಿದ್ದೆಲ್ಲ ಈ ಮಕ್ಕಳಿಗೆ ಬಟ್ಟೆ ಅಂತೂ ಹಾಕ್ಕೊಬೇಕಂದ್ರೆ ಅದನ್ನೆಲ್ಲ ಇದನ್ನೇ ಹೇಳೋದು ಎಲ್ಲ ಇದು ಮಾಡ್ತಾರೆ, ಗಲೀಜು ಮಾಡ್ತಾರೆ. ನಾನು ಎಲ್ಲ ಜೋಡಿಸಿ ಇಡೋದು. ಆಮೇಲೆ ಎಲ್ಲರದ್ದು ಸಪ್ರೇಟ್ ಮಾಡ್ಕೊತೀನಿ. ನನ್ನ ಮಗಂದು ಬೇರೆ, ನನ್ನ ಮಗಳದ್ದು ಬೇರೆ, ನಮ್ಮ ಯಜಮಾನ್ರದ್ದು ಬೇರೆ, ನಂದು ಬೇರೆ ಕಡೆ ಮಾಡ್ಕೊತೀವಿ. ಏನಕ್ಕಂದರೆ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಯಾರ್ದು ಸಿಕ್ಕಲ್ಲ. ಆಮೇಲೆ ಅದೊಂಚೂರು ತ್ಯಾವ ಇತ್ತು, ಅದಕ್ಕೆ ಒಂಚೂರು ಒಣಗಾಕ್ಬಿಡು ಅಂತ ಹೇಳ್ತಾಯಿದ್ದೀನಿ. ಅವನು ಆಚೆ ತೊಗೊಂಡು ಹೋಗ್ತಾಯಿದ್ದಾನೆ. ಇಲ್ಲೇ ಹಾಕೋ, ಫ್ಯಾನ್ಗೆ ಒಣಗುತ್ತೆ, ಇಲ್ಲಿ ಇದ್ರ ಮೇಲೆ ಹಾಕು ಅಂತ ಹೇಳ್ತಾಯಿದ್ದೀನಿ.
ಈ 2 ಮಕ್ಕಳಿದ್ರೆ ಬಡ್ಕೊಳ್ಳೋದೇ ಸರೋಗೋಗುತ್ತೆ. 2 ಮಕ್ಕಳು ತಾಯಂದಿರಿಗೆ ಗೊತ್ತಾಗೋದು ಕಷ್ಟ ಏನು ಅಂತ. ಅವ್ರಿಗೆ ಹೇಳಿದ್ರೆ ಇವ್ರಿಗೆ ಕೋಪ, ಇವ್ರಿಗೆ ಹೇಳಿದ್ರೆ ಅವ್ರಿಗೆ ಕೋಪ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ನಾನಂತೂ ಒಂದು ಸ್ವಲ್ಪ ಖುಷಿಯಾಗಿ ಮುಖ ಮಾಡ್ಕೊಳ್ಳೋಣ ಅಂದ್ಕೊತೀನಿ. ಇಬ್ಬರ ಹತ್ರ ಬಡ್ಕೊಳ್ಳೋಷ್ಟ್ರಲ್ಲಿ ನಾನೇ ಒಂದು ಸ್ವಲ್ಪ ಇದಾಗ್ಬಿಡ್ತೀನಿ, ಒಂದು ಸ್ವಲ್ಪ ಕೋಪ ಮಾಡ್ಕೊಂಬಿಡ್ತೀನಿ. ಮುಖ ಮಕ್ಕಳಿರೋರ್ಗೆ ಗೊತ್ತಾಗುತ್ತಲ್ವ, ನಾವು ಎಷ್ಟು ಖುಷಿಯಾಗಿರ್ಬೇಕು ಅಂದ್ಕೊಂಡ್ರೂ ಏನಾದರೂ ಒಂದು ತೀಟೆ ಮಾಡಿ ನಮ್ಮನ್ನು ಕೋಪ ಬರೆಸ್ತಾ ಇರ್ತಾರೆ ಮಕ್ಕಳು. ಆದರೂ ಏನು ಮಾಡೋಕ್ಕೆ ನಾನೇ ಎಷ್ಟು ಬಟ್ಟೆ ಎಳೆದಾಕಿದ್ರೂ ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ಳಲ್ಲ ಫ್ರೆಂಡ್ಸ್. ಮಡಚಿ ಇಟ್ಬಿಡೋದು, ಏನು ಅವ್ರಿಗೆಲ್ಲ ಬೈಯೋದೆಲ್ಲ ಮಾಡಲ್ಲ. ನನ್ನ ಮಗಳಿಗೆ ಅವಳೇ ಎಳೆಯೋದು ಬಟ್ಟೆ ಎಲ್ಲ, ಅದರಿಂದ ನಾನು ಬೈಯೋದೆಲ್ಲ ಏನು ಮಾಡಲ್ಲ. ನಾನು ಎಲ್ಲ ಅವಳೆ ಹಿಂಗೆ ಎಳೆದಾಕಿದ್ರೂ ನಾನು ತಿರ್ಗಾ ಎಲ್ಲ ಕ್ಲೀನ್. ಅದು ಏನು ಮಾಡಿಬಿಡ್ತಾಳೆ, ಒಗೆದಿರೋ ಬಟ್ಟೆನ, ಒಗೆದೇ ಇರೋ ಬಟ್ಟೆಗಳನ್ನ, ಅವಳು ಬಿಚ್ಚಿರೋ ಬಟ್ಟೆಗಳನ್ನ ಎಲ್ಲ ಮಿಕ್ಸ್ ಮಾಡಿಬಿಡ್ತಾಳೆ. ಯಾವ್ದು ಒಗಿಬೇಕು ಯಾವ್ದು ಒಗಿಬಾರ್ದು ಅನ್ನೋದೇ ಗೊತ್ತಾಗಲ್ಲ, ಆ ಥರ ಮಾಡಿಬಿಡ್ತಾಳೆ. ಅದಕ್ಕೆ ಒಂದು ಸ್ವಲ್ಪ ಕಷ್ಟ. ನೋಡಿ ಇವಾಗ ಬಂದಿದ್ದಾಳೆ ದೊಡ್ಡ ಮನುಷ್ಯ. ನೀವು ನೋಡಿದ್ರೆ ಅಯ್ಯೋ ಪಾಪ ಮಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡಿಕೊಡ್ತಾಳೆ ಅಂತ ಅಂದ್ಕೊಬೋದು ನೀವು. ಅಯ್ಯೋ ಎಳೆದಾಕೋದೇ ಅವಳೇ ಮನೇಲಿ ಬಟ್ಟೆಗಳೆಲ್ಲ. ನೋಡಿ ಹೆಂಗೆ ಎಳೆದಾಕ್ಬಿಟ್ಟು ಇವಾಗೇನೋ ಕೆಲಸ ನಾನು ಮಾಡ್ಕೊಡ್ತೀನಿ ಮಮ್ಮಿ ನಿನಗೆ ಅಂತಾಳೆ. ಕೆಲಸ ಏನು ಕೆಲಸ ಮಾಡಿದ್ರೂ ಬಿಡಲ್ಲ, ನಾನು ಮಾಡ್ತೀನಿ ಅಂತ. ಅಡುಗೆ ಮಾಡ್ತಾಯಿದ್ರೆ ನಾನು ಮಾಡ್ತೀನಿ, ಪಾತ್ರೆ ಬೆಳಗಿದ್ರೆ ನಾನು ಬೆಳಗ್ತೀನಿ, ಬಟ್ಟೆ ಮಡಿಸಿದ್ರೆ ನಾನು ಮಡಿಸ್ತೀನಿ ಅನ್ನೋದವಳು. ಪಾಪ ಹೆಣ್ಮಕ್ಳಿಗೆ ಅದೇ ಇಲ್ವಾ, ಅದಾದರೂ ಮಾಡ್ತಾರಲ್ವ ಎಲ್ಪು. ಗಂಡು ಮಕ್ಳಂದರೆ ಅದೂ ಇಲ್ಲ, ಮಾಡಲ್ಲ. ಅದಕ್ಕೆ ನಾನು ನೋಡಿ ಆ ಬ್ಯಾಗ್ ಒಳಗಡೆ ಬಟ್ಟೆ ಎಲ್ಲ ತುರುಕಿ ಇಟ್ಕೊಂಡಿದ್ದಾಳೆ. ಊರಿಗೆ ಹೋಗೋಣ ಅಂದ್ಬಿಟ್ಟು ಯಾವುದಾದ್ರು ಬ್ಯಾಗ್ ಸಿಕ್ಕಿದ್ರೆ ಅದರೊಳಗಡೆ ಎಲ್ಲ ಬಟ್ಟೆ ತುರುಕೊಂಡು, ಬಾ ಮಮ್ಮಿ ಊರಿಗೆ ಹೋಗೋಣ ನಾವು ಅಂತ. 2-3 ದಿನ ರಜೆ ಬೇರೆ ಇತ್ತಲ್ವ, ರಜೆ ಇದೆ ನಮಗೆ ಸ್ಕೂಲ್ಗೆ. ಅದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಮೀಟಿಂಗ್ ಇತ್ತು ಸ್ಕೂಲಲ್ಲಿ ದೊಡ್ಡವ್ರಿಗೆ. ಅದಕ್ಕೆ ಇವಳಿಗೆ ಒಂದು ದಿನ ಮುಂಚೆನೇ ರಜೆ ಕೊಟ್ಟಿದ್ದರು. ಆದ್ದರಿಂದ ಇವಾಗ ನಡಿ ಮಮ್ಮಿ ನಾವು ಹೋಗೋಣ ಊರಿಗೆ, ಯಾವುದಾದ್ರು ಹೋಗೋಣ, ಮನೇಲಿ ಕೂತ್ಕೊಂಡು ಏನು ಮಾಡೋಣ ಅಂತ ಇದ್ಲು. ಅದಕ್ಕೆ ಅವಳೇ ಬಟ್ಟೆಗಳನ್ನ ಯಾವ್ದಾದ್ರು ಬ್ಯಾಗಲ್ಲೆಲ್ಲ ಎಲ್ಲ ತುಂಬಿಟ್ಕೊತಾಳೆ, ನಾವು ಊರಿಗೆ ಹೋಗೋಣ ಅಂದ್ಬಿಟ್ಟು. ಪರವಾಗಿಲ್ಲ, ಬಟ್ಟೆ ಮಡಚ್ಕೊಡ್ತಾಳೆ ನೋಡಿ. ಅವಳ ಬಟ್ಟೆ ಎಲ್ಲ ಅವಳೇ ಮಡಚ್ಕೊಡ್ತಾಯಿದ್ದಾಳೆ, ಮಡಚ್ಕೊಡ್ತಾಳೆ. ಹಂಗೆ ಎಲ್ಲ ಎಳೆದು ಬಿಸಾಕ್ತಾಳೆ, ಏನು ಮಾಡೋಕ್ಕಾಗಲ್ಲ. ನನ್ನ ಮಗ ಅಂತೂ ಅವನು ಮಡಚೋದು ಇಲ್ಲ, ಇದು ಮಾಡಲ್ಲ, ಹೇಳಿದ್ರೆ ಮಾಡ್ತಾನೆ. ಇವಳು ಹಂಗಲ್ಲ ಫ್ರೆಂಡ್ಸ್, ರಂಗೋಲಿ ಹಾಕೋದು, ಪಾತ್ರೆ ನಾನೇನಾದ್ರು 1-2 ಇದ್ದರೆ ಹೋಗಿ ಅಲ್ಲಿ ನಾನು ಬೆಳಗ್ತೀನಿ ಅಂದ್ಬಿಟ್ಟು ಶಿಂಕ್ ಹತ್ರ ನಿಂತ್ಕೊಂಡು ಎಲ್ಲ ಬೆಳಗೋದು, ಬಟ್ಟೆ ಮಡಚೋದು ಎಲ್ಲ ಮಾಡ್ತಾಳೆ. ಪರವಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿಸ್ತಾಳೆ. ಅವಳ ವಯಸ್ಸಿಗೆ LKG ಹುಡುಗಿ ಇಷ್ಟು ಮಾಡ್ತಾಳೆ ಅಂದರೆ ಇನ್ನೇನು. ಹೊಸಲ್ಗೆ ರಂಗೋಲಿ ಕೂಡ ಹಾಕ್ತಾಳೆ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹಾಕ್ತಾಳೆ. ನಾನು ಹಾಕ್ತೀನಲ್ವ ಅದನ್ನೆಲ್ಲ ನೋಡಿಕೊಂಡು ಹೊಸಲ್ಗೆ ರಂಗೋಲಿ ಹಾಕೋದು. ಆಮೇಲೆ ದೇವ್ರಿಗೆಲ್ಲ ಪೂಜೆ ಮಾಡೋದು. ನಾನು ಇಲ್ಲಿಟ್ಟು ಪೂಜೆ ಮಾಡಿದೆ, ಇವಳು ಪೂಜೆ ಮಾಡಬೇಕಂದ್ರೆ ಏನಾದರೂ ಕೆಲಸ ಮಾಡ್ಕೊಬೇಕಂದ್ರೆ ಇವಳು ಮಲ್ಕೊಂಡ್ರೇ ಮಾಡ್ಕೊಳ್ಳೋದೇ ಬೆಸ್ಟು. ನಾನು ಮಾಡ್ತೀನಿ ಅಂದ್ಬಿಟ್ಟು ಡಬಲ್ ಕೆಲಸ ಮಾಡ್ತಾಳೆ ನನಗೆ. ಆಮೇಲೆ ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಆಮೇಲೆ ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಅವಲಕ್ಕಿ ತುಂಬ ಯಾಕೋ ಹೊಟ್ಟೆ ಹಸಿತಾಯಿತ್ತು. ಮಧ್ಯಾಹ್ನ ನಾನೇನು ಮಾಡಿರಲಿಲ್ಲ, ಅವ್ರಿಗೆ ಉಪ್ಪಿಟ್ಟು ಕೊಟ್ಟು ಕಳಿಸ್ಬಿಟ್ಟಿದ್ನಲ್ಲ, ಒಂದು ಸ್ವಲ್ಪ ಏನೂ ಮಾಡಿರಲಿಲ್ಲ. ಅದರಿಂದ ಒಂದು ಸ್ವಲ್ಪ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ಬಿಟ್ಟು ಆಮೇಲೆ ಅಡುಗೆ ಮಾಡ್ಕೊಳ್ಳೋಣ ಅಂದ್ಕೊಂಡು ನೈಟ್ಗೆ ಅಂದ್ಬಿಟ್ಟು ಒಂದು ಸ್ವಲ್ಪ ಅವಲಕ್ಕಿನ ನೆನೆಸ್ತಾ ಇದ್ದೀನಿ. ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಳ್ಳೋಕ್ಕೆ ಬೇಗ ಆಗೋದಂದರೆ ಅದೇ ತಾನೇ ಫ್ರೆಂಡ್ಸ್, ಎಷ್ಟು ಬೇಗ ಆಗಿಬಿಡುತ್ತೆ. ಯಾರಿಗಾದ್ರೂ ಹೊಟ್ಟೆ ಹಸಿವಿದ್ರೂ ಕೂಡ ಒಂದು 5 ನಿಮಿಷಕ್ಕೆ 10 ನಿಮಿಷಕ್ಕೆ ಮಾಡ್ಕೊಂಬಿಡ್ಬೋದು. ಇವಾಗ ಅವಲಕ್ಕಿನ ತೊಳೆದ್ಬಿಟ್ಟು ತೊಳ್ಕೊತಾ ಇದ್ದೀನಿ ನೋಡಿ. ನನ್ನ ಮಗ ಏನೋ ತೆಂಗಿನಕಾಯಿ ಎತ್ಕೊಂಬಂದ, ಚಾಕುನಲ್ಲಿ ಎಲ್ಲಿ ಚುಚ್ಕೊಂಬಿಡ್ತಾನೋ ಅಂದ್ಬಿಟ್ಟು ತೆಂಗಿನಕಾಯಿ ಎತ್ಕೊಳ್ಳೋಕ್ಕೆ ಚಾಕು. ಎಷ್ಟೊಂದು ಜನ ಚುಚ್ಕೊಂಡಿದ್ದಾರೆ ಫ್ರೆಂಡ್ಸ್ ಹತ್ರ. ತೆಂಗಿನಕಾಯಿಗೆ ಎತ್ಕೊಳ್ಳೋಕ್ಕೆ ಚಾಕು ಮಕ್ಳು ಕೊಟ್ಟರೆ ದೊಡ್ಡವರೇ ಚುಚ್ಕೊಂಡಿದ್ದಾರೆ. ನಮ್ಮ ಮನೆ ತವನೇ ನಮ್ಮ ಪಕ್ಕದ ಮನೆಯವರು ಒಂದ್ಸಲ ಬ್ಯಾಂಡೇಜ್ ಹಾಕ್ಕೊಂಡಿದ್ರು ಕೈಗೆ. ನಾನು ಏನಾಯಿತು ಅಂತ ವಿಚಾರಿಸ್ಬೇಕಾದ್ರೆ ಅವ್ರು ಅಂದರು, ಅಯ್ಯೋ ನಾನು ತೆಂಗಿನಕಾಯಿ ಈ ಥರ ಕೈಲಿ ಇಟ್ಕೊಂಡು ಹಿಂಗೆ ಇದರಿಂದ ತೆಗಿತಾರಲ್ವ, ಕೈಗೆ ಚುಚ್ಕೊಂಬಿಟ್ಟಿದ್ದೆ ಅವ್ರಿಗೆ. ಪಾಪ ಎಷ್ಟು ದೊಡ್ಡ ಬ್ಯಾಂಡೇಜ್ ಹಾಕ್ಕೊಂಡಿದ್ರು. ನನ್ನ ಮಗ ಅದೇ ಥರ ಇವಾಗ ತೆಂಗಿನಕಾಯಿ ತೊಗೊಂಬಂದ್ಬಿಟ್ಟು ಅದನ್ನು ತೆಗಿಯೋಕ್ಕೆ ಬರ್ತಾಯಿದ್ದಾನೆ. ಅದಕ್ಕೆ ನಾನು ಅವನ ಹತ್ರದಿಂದ ಚಾಕು ತೊಗೊಂಡೆ, ಆ ಥರ ಎಲ್ಲ ತೆಗಿಬೇಡ ಅದರಲ್ಲಿ ಅಂದ್ಬಿಟ್ಟು. ಇವಾಗ ನೋಡಿ ಅವಲಕ್ಕಿ ಮಾಡ್ಕೊತಾ ಇದ್ದೀನಿ. ಸ್ಟವ್ ಮೇಲೆ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಆ ಸಾಸಿವೆ, ಅದೇ ನಿಮಗೆ ಗೊತ್ತಲ್ವ ಫ್ರೆಂಡ್ಸ್, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಒಂದು ಸ್ವಲ್ಪ ಸಿಡಿಬೇಕು ನೋಡಿ. ಕಡಲೆ ನಾನು ಈ ಥರ ಬಾಕ್ಸ್ ಈ ಥರ ಡಬ್ಬ ಥರ ತೊಗೊಂಬಿಟ್ಟಿದ್ದೀನಿ. ಇದಕ್ಕೆ ಸಾಸಿವೆ ಅದೇ ಸ್ಟ್ಯಾಂಡ್ ಥರ ಬರುತ್ತಲ್ಲ ಫ್ರೆಂಡ್ಸ್, ಇವಾಗೆಲ್ಲ ಮೀಶೋನಲ್ಲೆಲ್ಲ ಸಿಕ್ಕುತ್ತಲ್ಲ, ಈ ಥರ ತೊಗೊಂಡಿದ್ದೀನಿ. ನಾನು ಮೊದಲು ಬಾಕ್ಸ್ ಥರ ತೊಗೊತಾರೆ, ಅದೇ ಒಳಗಡೆ ಕಪ್ ಥರ ಇರ್ತಾರಲ್ಲ. ಎಷ್ಟೊಂದು ಸಲ ನಾನು ತೊಗೊಂಡಾಗೆಲ್ಲ ಬಿದ್ದು ಎಲ್ಲ ಮಿಕ್ಸ್ದು ಸಾಸಿವೆ, ಕರ್ಬೇವಿನ ಸೊಪ್ಪು ಎಲ್ಲ ಸಾಸಿವೆ, ಜೀರಿಗೆ, ಮೆಂತ್ಯ ಫುಲ್ಲು ಎಲ್ಲ ಮಿಕ್ಸ್ ಆಗಿಬಿಡೋದು. ಆಮೇಲೆ
ಆಮೇಲೆ ಜೀರಿಗೆ, ಮೆಣಸು, ಚಕ್ಕೆ, ಲವಂಗ ಎಲ್ಲ ಹಾಕಿಕ್ತಾಯಿದ್ದೆ. ಅದೇ ರೌಂಡಾಗಿ ಬರುತ್ತಲ್ಲ, ಮೇಲೆ ಮುಚ್ಚಳ ಬರುತ್ತಲ್ಲ, ಆ ಥರ ಬಾಕ್ಸು. ಎಷ್ಟೊಂದು ಸಲ ಬಿಟ್ಟಿದ್ದೀನಿ ಫ್ರೆಂಡ್ಸ್, ಒಂದು ಸಲ ಅಲ್ಲ, 2 ಸಲ ಅಲ್ಲ, 3-4 ಸಲ ಮಿಕ್ಸ್ ಆಗಿಬಿಟ್ಟಿದೆ. ಅದರಿಂದ ನನಗೆ ಅದು ತೊಗೊಳಕ್ಕೆ ಒಂದು ಸಲ ನಮ್ಮ ಮಕ್ಕಳ ಮೇಲೆ ಎತ್ತಬೇಕಾದ್ರೆ ಅದನ್ನು ನುಗ್ಬಿಡೋದು. ನನ್ನ ಮಗಳು ಫಸ್ಟೇ ಗೊತ್ತಿಲ್ಲ, ಆ ಥರ ಆಗಿರೋದ್ರಿಂದ ನಾನು ಅದನ್ನು ತಗೊಳ್ಳೋದೆ, ಅದನ್ನು ಬಿಟ್ಬಿಟ್ಟು ಇದನ್ನು ನೋಡಿಬಿಟ್ಟು ಇದು ತೊಗೊಂಡೆ. ಈ ಥರ ತೊಗೊಳೋದ್ರಿಂದ ನಾನು ಒಂದು ಸಲನೂ ಆ ಥರ ಎಲ್ಲ ಮಿಕ್ಸ್ ಏನೂ ಆಗಿಲ್ಲ ನೋಡಿ. ಈ ಥರ ಕಳೆಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಫ್ರೆಂಡ್ಸ್, ತೆಂಗಿನಕಾಯಿ ಕತೆ ಹೇಳಿದ್ದೆ. ನಾವೇನು ಮಾಡ್ತಾಯಿದ್ವಿ ಗೊತ್ತಾ, ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ದೇವರಿಗೆ ಏನಾದರೂ ಮನೆಗೆ ಏನಾದರೂ ಉಪಯೋಗಿಸೋಕ್ಕೆ ತೆಂಗಿನಕಾಯಿ ಹೊಡೆದಿದ್ರೆ ನಾವು ಅದನ್ನೆಲ್ಲ ಗೀಕುನಲ್ಲಿ ತೆಗಿತಾ ಇರಲಿಲ್ಲ. ಇವಾಗ ಇಲಿ ಕಚ್ಚದಂಗೆ ಫುಲ್ಲು ಪೂರ್ತಿ ಇದು ಚಿಪ್ಪು ಜೊತೆನೇ ಹಂಗೆ ಪೂರ್ತಿ ಆ ಕಡೆ ಎಲ್ಲ ಕಚ್ಬಿಡ್ತಾಯಿದ್ವಿ. ಕಚ್ಕೊಂಡು ನಮ್ಮ ಬಾಯಲ್ಲಿ ಎಷ್ಟಾಗುತ್ತೋ ಆ ಥರ ಇಲಿ ಕಚ್ಚೋ ಥರ ಕಚ್ಕೊಂಡು ತಿಂದ್ಬಿಟ್ಟು ಅಲ್ಲೇ ಇಟ್ಬಿಡ್ತಾಯಿದ್ವಿ. ಆಮೇಲೆ ನಮ್ಮಮ್ಮ ನೋಡಿದ್ರೆ ಇದೇನಿದು ಹಿಂಗಾಗಿ, ಇದು ಯಾರು ಕಚ್ಚಿರೋದು, ಈ ಥರ ಕಚ್ಕೊಂಡು ತಿಂದಿದ್ದಾರೆ ಅಂತ ನಮ್ಮಮ್ಮನಿಗೆ ಗೊತ್ತಾಗೋಗ್ಬಿಡ್ತಾಯಿತ್ತು. ನಾವೇ ಕಚ್ಕೊಂಡು ತಿಂದ್ಬಿಡ್ತಾಯಿದ್ದೀವಿ, ನಾನೇ ಕಚ್ಕೊಂಡು ತಿಂದಿದ್ದೀನಿ ಅಂತ ಗೊತ್ತಾಗೋದು. ಆಮೇಲೆ ಅವ್ರೇನು ಈ ಥರ ಕಚ್ಕೊಂಡು ತಿಂತಾರೆ, ಎಂಜಲ್ ಮಾಡ್ತಾರೆ ಅಂತ ಬೈಯೋರಷ್ಟೇ. ನಮ್ಮ ಮಕ್ಕಳು ಪರವಾಗಿಲ್ವಲ್ಲ, ಆ ಥರ ಎಲ್ಲ ಕಚ್ಕೊಂಡು ತಿನ್ನಲ್ಲ, ನಾವು ಅವಾಗ ಮಾಡ್ತಾಯಿದ್ವಿ ಆ ಥರ. ಆಮೇಲೆ ನೋಡಿ ಫ್ರೆಂಡ್ಸ್, ಈರುಳ್ಳಿ ಎಲ್ಲ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಇದು ಅರಿಶಿನ ಪುಡಿ ಹಾಕ್ಕೊಂಡು ಫುಲ್ಲು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಫ್ರೈ ಮಾಡಿಕೊಂಡು ಟೊಮೊಟೊನೂ ಅದ್ರ ಜೊತೆ ಹಾಕ್ಕೊಂಡ್ಬಿಡ್ತೀನಿ. ಚೆನ್ನಾಗಿರುತ್ತೆ, ಬೇಗ ಆಗ್ಬಿಡುತ್ತೆ. ನೀವು ಇನ್ನೂ ಫ್ರೆಂಡ್ಸ್ ಇದು ಕಟ್ ಮಾಡಿಕೊಂಡು ಒಗ್ಗರಣೆ ಮಾಡಬೇಕಾದ್ರೆ ಒಗ್ಗರಣೆ ಹಾಕ್ತಾ ಇರುತ್ತಲ್ಲ, ಅವಾಗ ತೊಳೆದಿಟ್ರೂ ಪರವಾಗಿಲ್ಲ. ಒಂದೊಂದು ಅವಲಕ್ಕಿ ಬೇಗ ನೆಂದೋಗಿ ಮೆತ್ತಗಾಗ್ಬಿಡುತ್ತೆ, ಒಂದೊಂದು ಅವಲಕ್ಕಿ ಚೆನ್ನಾಗಿರುತ್ತೆ, ಒಂದೊಂದು ಅವಲಕ್ಕಿ ಮೆತ್ತಗಾಗ್ಬಿಡುತ್ತೆ ನೋಡಿ. ಇವಾಗ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಎಲ್ಲ ಟೊಮೊಟೊನೂ 1-2 ಹಾಕಿದ್ದೀನಿ, ಚೆನ್ನಾಗಿರುತ್ತೆ. ಟೊಮೊಟೊ ಹಾಕಿದ್ರೆ ಹಾಕ್ಕೊಬೋದು, ಇಲ್ಲಾಂದರೆ ಇಲ್ಲ, ಪರವಾಗಿಲ್ಲ, ಹಾಕ್ಕೊಬೇಕು ಅಂತ ಏನೂ ಇಲ್ಲ. ಈ ಥರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ, ನಾನು ಫಸ್ಟು ನಾನು ಅವಲಕ್ಕಿ ಮಾಡಬೇಕಾದ್ರೆ ನನಗೆ ಗೊತ್ತಿರಲಿಲ್ಲ. ಆವಾಗ ಚಿಕ್ಕವರಾಗಿರ್ಬೇಕಾದ್ರೆ ಫಸ್ಟ್ ಸಲ ಮಾಡಬೇಕಾದ್ರೆ ಅವಲಕ್ಕಿ ಅಂದರೆ ಒಂದು ಸಲ ತುಂಬ ನೆನೆಸ್ಬಿಟ್ಟು ಮುದ್ದೆ ಮಾಡಿಬಿಟ್ಟಿದ್ದೆ. ಅದಕ್ಕೆ ಇವಾಗೇನು ಅಷ್ಟೊಂದು ನೆನೆಸಲ್ಲ. ಇವಾಗ ಒಗ್ಗರಣೆ ಮಾಡ್ಕೊಳ್ಬೇಕಾದ್ರೆ ನೆನೆಸ್ಕೊಂಡ್ರೆ ಸಾಕು, ಒಂದು 5 ನಿಮಿಷ ನೆಂದ್ರೂ ಬೆಂದೋಗುತ್ತೆ, ಸರಿಯಾಗಿರುತ್ತೆ. ನಾವು ಫಸ್ಟೇ ನೆನೆಸಿಟ್ಕೊಬಾರ್ದು, ಒಳ್ಳೆ ಮುದ್ದೆ ಥರ ಆಗಿಬಿಡುತ್ತೆ ನೋಡಿ. ಈ ಥರ ಆಯಿತು, ರೋಸ್ಟ್ ಆದಮೇಲೆ ಇವಾಗ ನಾವು ಅವಲಕ್ಕಿನ ಮಿಕ್ಸ್ ಮಾಡ್ಕೊಬೋದು. ಉಪ್ಪೆಲ್ಲ ಹಾಕ್ಕೊಂಡಿದ್ದೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನಿಮಗೇನಾದರೂ ಬೇಗ ತಿನ್ಬೇಕು ಅನಿಸಿದ್ರೆ, ಏನಾದರೂ ನಾವು ಅಕಸ್ಮಾತ್ ಅಡುಗೆ ಮಾಡೋದು ಲೇಟ್ ಆಗುತ್ತೆ ಅಂದರೆ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಹಾಕ್ಕೊತಾ ಇದ್ದೀನಿ, ಎಲ್ಲ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನನಗೆ ಅವಲಕ್ಕಿ ಅಂದರೆ ಇಷ್ಟ, ನಮ್ಮ ಯಜಮಾನ್ರಿಗಂತೂ ಅವಲಕ್ಕಿ ಅಂದರೆ ತುಂಬ ಇಷ್ಟ. ಅವಲಕ್ಕಿ ಅಂದರೆ ಇವಾಗ ಏನು ಬೇಕು, ಏನಾದರೂ ಯಾವಾಗಾದರೂ ಎಲ್ಲರೂ ಒಂದೊಂದು ಥರ ಐಟಮ್ ಕೇಳ್ತಾರೆ. ನಮ್ಮ ಯಜಮಾನ್ರು ಯಾವಾಗೂ ಕೇಳೋದೇ ಅವಲಕ್ಕಿ ಅಂತ. ಏನಕ್ಕಂದರೆ ನಮ್ಮ ಅತ್ತೆ ಯಾವಾಗೂ ಅವರು ಟೈಮ್ ಇರಲ್ವಲ್ಲ ಅವ್ರಿಗೆ, ಅವ್ರು ಚಿಕ್ಕ ವಯಸ್ಸಲ್ಲಿ ಅವಲಕ್ಕಿನೇ ಜಾಸ್ತಿ ಮಾಡಿಕೊಟ್ಟಿರಂಗಿದ್ದಾರೆ. ಏನಕ್ಕಂದರೆ ಇದು ಬೇಗ ಆಗುತ್ತೆ ಅಂದ್ಬಿಟ್ಟು ಇದನ್ನೇ ಮಾಡಿ ಅವ್ರಿಗೆ ರೂಢಿ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ. ಅದಕ್ಕೆ ಅವ್ರು ಯಾವಾಗ ಅವಲಕ್ಕಿ ಅಂತಾರೆ. ನಾನು ಅವಲಕ್ಕಿ ಮಾಡಬೇಕಾದ್ರೆಲ್ಲ ನಮ್ಮ ಯಜಮಾನ್ರೇ ನನಗೆ ಜ್ಞಾಪನಕ್ಕೆ ಬರ್ತಾರೆ. ಆಮೇಲೆ ಇವಾಗ ಚೆನ್ನಾಗಿ ರೋಸ್ಟ್ ಆಯಿತು. ಇವಾಗ ನೋಡಿ, ಇದು ಉಪ್ಪು ಹಾಕ್ಕೊಂಡಿರಲಿಲ್ಲ ನಾನು ಆವಾಗಲೇ, ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಾನು ವೀಡಿಯೋ ಎಲ್ಲ ನೋಡ್ತಾ ಇದ್ದರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಕಡಿಮೆ ಇದೆ ನನಗೆ ಸಬ್ಸ್ಕ್ರೈಬರು. ಆಮೇಲೆ ನೋಡಿ, ಎಲ್ಲ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಹಿಂಡಿ ಹಾಕ್ಕೊಬೇಕು ನೋಡಿ. ತುಂಬ ಕಡಿಮೆ ಜನನೇ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ವೀಡಿಯೋ, ಏನು ಮಾಡೋಕ್ಕಾಗಲ್ಲ. ನಾನು ಇವಾಗ ಹಾಕ್ತಾಯಿದ್ದೀನಲ್ಲ, ನಾನು ತುಂಬ ಜನ ನಾನು ನೋಡ್ತಾ ಇರ್ತೀನಿ, ಬೇರೆಯವ್ರ ವ್ಯೂಸ್ ಎಲ್ಲ ತುಂಬ ಜಾಸ್ತಿ ಬರ್ತಾ ಇರುತ್ತೆ. ನಮ್ಮದು ಮಾತ್ರ ಇಷ್ಟು ಕಡಿಮೆ ಬರ್ತಾಯಿದೆ ಅಂದ್ಕೊಂಡ್ರೆ, ಅಯ್ಯೋ ಬಿಡಿ, ನಾವು ಇವಾಗ ಮಾಡ್ತಾ ಇರೋದು, ಆಮೇಲೆ ಹೋಗ್ತಾ ನಮಗೂ ವ್ಯೂಸ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ. ಆಮೇಲೆ ನಮ್ಮ ಮನೆ ಬೆಳಕಿಂದನೇ ಫ್ರೆಂಡ್ಸ್ ನಾನು ವೀಡಿಯೋ ಮಾಡೋದು. ನಾವೇನು ಎಕ್ಸ್ಟ್ರಾ ಲೈಟು ಅದೇನದು ಇದು ಏನು ಅದು ಲೈಟೆಲ್ಲ ಹಾಕ್ಕೊಂಡು ಮಾಡ್ತಾರಲ್ಲ ಫ್ರೆಂಡ್ಸ್, ಆ ಥರ ಎಲ್ಲ ಏನೂ ಇಲ್ಲ. ಇದು ಮಾಮೂಲಿ ನಮ್ಮ ಮನೆಯದು ಲೈಟೇ. ಆ ಥರ ಎಲ್ಲ ತರಿಸ್ಕೊಬೇಕು. ಇನ್ನು ನಾನೇನು ಆ ಥರ ಎಲ್ಲ ಏನೂ ತರಿಸ್ಕೊಂಡಿಲ್ಲ. ಮಾಮೂಲಿ ಲೈಟು ಇಂದ ರಿಂಗ್ ಲೈಟೆಲ್ಲ ಇಲ್ಲ, ಮಾಮೂಲಿ ಲೈಟಲ್ಲೇ ಹಾಕ್ಕೊಂಡು ನಾನು ಇದು ಮಾಡ್ತಾಯಿರೋದು. ನೋಡಿ, ಫುಲ್ಲು ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು 2 ನಿಮಿಷ ಬಿಡಬೇಕು ಅದನ್ನು, ಒಂದು ಸ್ವಲ್ಪ ಬಿಸಿ ಆಗೋಕ್ಕೆ. ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ಇಳಿಸ್ಬಾರ್ದು, ಒಂದು 2 ನಿಮಿಷ ಬಿಟ್ಬಿಟ್ಟು ಆಮೇಲೆ ತಿನ್ಬೋದು, ಚೆನ್ನಾಗಿರುತ್ತೆ ನೋಡಿ. ಆಯಿತು, ರೆಡಿ ಆಯಿತು ಅವಲಕ್ಕಿ ಉಪ್ಪಿಟ್ಟು. ನನ್ನ ಮಗನಿಗೆ ಕೊಟ್ಟೆ ಫಸ್ಟು ತಿನ್ನು ಅಂತ. ನನ್ನ ಮಗಳಿಗೆ ಇಟ್ಟಿದ್ದೀನಿ, ಅವಳು ಬರೋದು ಕಷ್ಟ, ಯಾವಾಗ ಬಂದು ತಿಂತಾಳೋ ಗೊತ್ತಿಲ್ಲ. ಅದೇ ನನ್ನ ಮಗನ ತಿಂದ್ಬಿಟ್ಟು ಹೇಳು ಹೆಂಗಿದೆ ಅಂತ ಕೇಳ್ತಾಯಿದ್ದೀನಿ. ಅವನಿನ್ನೂ ತಿಂದಿಲ್ಲ, ಅವ್ನು ತಿನ್ನೋದು ಲೇಟು. ಹೇಗಿದೆ ಅಂದರೆ ಚೆನ್ನಾಗಿದೆ ಮಮ್ಮಿ ಅಂತ ಅಂದ. ನನ್ನ ಮಗಳು ನೋಡಿ ಅಲ್ಲಿ ಮಲ್ಕೊಂಡಿದ್ದಾಳೆ,
ಮಲ್ಕೊಂಡಿದ್ದಾಳೆ, ಏನು ಮಾಡ್ತಾಯಿದ್ದಾಳೆ ಗೊತ್ತಿಲ್ಲ. ಒಳಗಡೆ ಇದ್ದಾಳೆ ಅಂತ ಹೇಳ್ತಾ ಇದ್ದಾನೆ ನನ್ನ ಮಗ. ಏನು ಮಾಡ್ತಾಯಿದ್ದಾಳೋ ಗೊತ್ತಿಲ್ಲ. ಇವನು ತಿಂತಾಯಿದ್ದಾನೆ ನನ್ನ ಮಗ. ಅವನೇನು ಇಲ್ಲ, ಈ ಥರ ಉಪ್ಪಿಟ್ಟು, ಚಿತ್ರಾನ್ನ ಈ ಥರ ಎಲ್ಲ ಮಾಡಿಕೊಟ್ರೆ ಅವ್ನಿಗೆ ತುಂಬ ಇಷ್ಟ. ದೋಸೆ, ಇಡ್ಲಿ, ಅನ್ನ ಸಾರಿಗಿಂತ ಈ ಥರ ಇಷ್ಟಪಡ್ತಾನೆ ಅವನು. ನೋಡಿ ಆ ಥರ. ಆಮೇಲೆ ಸಾಯಂಕಾಲ 6 ಗಂಟೆ ಆಯಿತು. ಒಂದು ಸ್ವಲ್ಪ ದೀಪ ಅಂಟಿಸ್ಬಿಡೋಣ ದೇವ್ರಿಗೆ ಅಂದ್ಬಿಟ್ಟು ದೀಪ ಅಂಟಿಸ್ಕೊತಾ ಇದ್ದೀನಿ. ನಾನೊಂದು ಸ್ವಲ್ಪ ದೇವ್ರ ಪಾತ್ರೆ ಎಲ್ಲ ತೊಳಿಬೇಕು ಫ್ರೆಂಡ್ಸ್. ಅದಕ್ಕೆ ನಾನು ಇವಾಗ ಹೂವು ಎಲ್ಲ ಅದೇ ಒಂದೊಂದು ಸ್ವಲ್ಪ ಇಟ್ಟಿದ್ದೀನಿ. ದೇವ್ರ ಪಾತ್ರೆ ತೊಳ್ಕೊಂಬಿಡೋಣ ಅಂದ್ಬಿಟ್ಟು. ಆಮೇಲೆ ತಿರ್ಗಾ ತುಂಬ ಹಾಕ್ಬಿಟ್ರೆ ತಿರ್ಗಾ ನಾಳೆಗೆಲ್ಲ ಚೇಂಜ್ ಮಾಡಬೇಕಲ್ಲ ಅಂದ್ಬಿಟ್ಟು ತುಳಸಿ ಎಲ್ಲ ಇಟ್ಟು ದೇವ್ರಿಗೆಲ್ಲ ತುಳಸಿ ಹೂವೆಲ್ಲ ನಾನೇ ಕಟ್ಟಿರೋದು ಫ್ರೆಂಡ್ಸ್. ಅದು ತುಳಸಿ ಚೆನ್ನಾಗಿ ಕಟ್ಟಿದ್ದೀನಿ. ತುಳಸಿ ಎಲ್ಲ ಕಟ್ತೀನಿ. ನನಗೆ ತುಂಬ ಇಷ್ಟ ದೇವ್ರಿಗೆ ಹೂವು ಹಾಕಬೇಕು, ತುಳಸಿ ಎಲ್ಲ ಕಟ್ಟಬೇಕು, ಹೂವು ಎಲ್ಲ ತೊಗೊಂಬಂದು ಈ ನಡುವೆ ಫ್ರೆಂಡ್ಸ್ ಈ ಥರ ಒಂದೊಂದು ಇಟ್ಟಿರೋದು ನಾನು ಹಾರ ಥರನೇ ಮಾಡಾಕ್ತಾಯಿದ್ದೆ. ಈ ನಡುವೆ ಯಾಕೋ ನನಗೆ ಟೈಮೇ ಸೆಟ್ ಆಗ್ತಾಯಿಲ್ಲ ಅದಕ್ಕೆ. ಆಮೇಲೆ ನಾನು ಹೋಗಿದ್ನಲ್ಲ, ಅಲ್ಲಿ ಸಂಕಷ್ಟಿ ಅಂತ ಹೇಳಿದ್ರು ಫ್ರೆಂಡ್ಸ್. ಸಂಕಷ್ಟಿ ನಾನು ಹೂವು ತರೋಕ್ಕೆ ನಮ್ಮ ಅಕ್ಕ ಅವ್ರು ಹೋಗಿದ್ರು, ನಾವು ಹೋಗಿದ್ವಿ. ನಾನು ಅವ್ರ ಜೊತೆ ಹೋದೆ ಹೂವು ತೊಗೊಂಬರೋಣ ಅಂತ. ನೋಡಿ ಫ್ರೆಂಡ್ಸ್, ಇದು ಸಂಪಿಗೆ ಹೂವು ತೊಗೊಂಬಂದಿದ್ದೀನಿ ನೋಡಿ ಮಾರ್ಕೆಟಿಂದ. ಸಂಪಿಗೆ ಹೂವು ನನಗೆ ತುಂಬ ಇಷ್ಟ, ಗಮ್ಮಂತ ವಾಸನೆ ಬರುತ್ತಲ್ವ, ಆ ಥರ ಸಂಪಿಗೆ ಹೂವು ತೊಗೊಂಬಂದಿದ್ದೀನಿ. ತುಂಬ ಚೆನ್ನಾಗಿತ್ತು, ವಾಸನೆ ಗಮ್ಮಂತ ಇತ್ತು. ಆಮೇಲೆ ಬೇವಿನ ಸೊಪ್ಪು ತೊಗೊಂಬಂದೆ ಫ್ರೆಂಡ್ಸ್. ಆಮೇಲೆ ಶಾಮಂತಿಗೆ ಹೂವು ನೋಡಿ, ಶಾಮಂತಿಗೆ ತೊಗೊಂಬಂದೆ. ಶಾಮಂತಿಗೆ ಹೂವು ಇದು ಮಾರನೇ ದಿನ ಫ್ರೆಂಡ್ಸ್. ಇದು ವೀಡಿಯೋ ಬೆಳಗ್ಗೆನೇ ಹೂವು ಒಂದು ಸ್ವಲ್ಪ ಇಟ್ಬಿಟ್ಟು ದೇವ್ರ ಪಾತ್ರೆ ಎಲ್ಲ ಬೆಳಗ್ಬಿಟ್ಟು ಮಾರನೇ ದಿನದ್ದು ಇದು 2 ದಿನದ ವೀಡಿಯೋ ಇದೆ. ಮಾರನೇ ದಿನ ಏನು ಮಾಡಿದೆ, ಹೂವು ಅಲ್ಲ ಮಾರ್ಕೆಟ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೂವು ತೊಗೊಂಬರೋಣ ಅಂದ್ಬಿಟ್ಟು ಹೂವು ತೊಗೊಂಬಂದೆ. ಇದು ಅರ್ಧ kg ಶಾಮಂತಿಗೆ ತೊಗೊಂಡೆ. ಆಮೇಲೆ ಇದು ಗಣೇಶಗೆ ಇದು ಫ್ರೆಂಡ್ಸ್ ಗರ್ಕೆ ತೊಗೊಂಡಿದ್ದೀನಿ. ಆಮೇಲೆ ಇದು ಬೇವಿನ ಸೊಪ್ಪು ಒಳ್ಳೇದಲ್ವ ಫ್ರೆಂಡ್ಸ್. ಮನೆ ಬಾಗಿಲಲ್ಲಿಟ್ಟರೆ ಏನು ದುಷ್ಟಶಕ್ತಿಗಳೆಲ್ಲ ನಮ್ಮ ಮನೆ ಒಳಗಡೆ ಪ್ರವೇಶ ಮಾಡಲ್ಲ. ಆಮೇಲೆ ಈ ಮಾರಮ್ಮ, ಈ ಅಣ್ಣಮ್ಮ, ಆಮೇಲೆ ಈ ಬಂಡಿಗಳಮ್ಮ ಇಂಥ ದೇವ್ರನ್ನೆಲ್ಲ ನಾವು ಸ್ಮರಿಸ್ಬೇಕಾದ್ರೆ ಇದನ್ನು ನಾವು ಈ ಥರ ಬೇವಿನ ಸೊಪ್ಪು ಅಂದರೆ ತುಂಬ ಇಷ್ಟ. ಆ ದೇವ್ರುಗಳೆಲ್ಲ ನಾವು ತೊಗೊಂಬಂದು ಇಟ್ಕೊಂಡು ದೇವ್ರಿಗೆ ಇಡ್ಬೋದು. ಅದಕ್ಕೆ ಬೇವಿನ ಸೊಪ್ಪೆಲ್ಲ ತೊಗೊಂಬಂದೆ ನಾನು. 20 ರೂಪಾಯಿದು ಬೇವಿನ ಸೊಪ್ಪು ತೊಗೊಂಬಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಷ್ಟು ಬೇಗ ಏನೋ ಎಳಿತಾ ಇದ್ದಾರೆ. ನನ್ನ ಮಗಳು ಮಲ್ಕೊಂಡಿದ್ದಾಳೆ. ನನ್ನ ಮಗ ಏನೋ ಸ್ಕೂಲಿಂದ ಬಂದಿದ್ದಾನೆ, ಅವನು ಮುಖ ತೊಳ್ಕೊಂಡಿಲ್ಲ. ಇದು ಮಾರನೇ ದಿನದ ವೀಡಿಯೋ. ಮುಖ ತೊಳ್ಕೊಂಡಿರೋ ಕೂತಿದ್ದೆ, ಹೋಗಿ ಮುಖ ತೊಳ್ಕೋಗಂತ ಅಂತ ಇದ್ದೀನಿ. ನನ್ನ ಮಗಳು ಮಲ್ಕೊಂಡಿರೋ ಟೈಮ್ಗೆ ಸರಿಯಾಗಿ ಕ್ಲೀನ್ ಮಾಡ್ಕೊಂಬಿಡೋಣ, ಇಲ್ಲ ಅಂದರೆ ಎದ್ಲು ಅಂದರೆ ನನ್ನ ಕತೆ ಮುಗೀತು ಅಂತ ನನಗೆ ಅಂತ ನನಗೊಂದು ಇದು ಕೊಡು, ನಾನು ದೇವ್ರಿಗೆ ಇಡಬೇಕಂತ ಸ್ಟಾರ್ಟ್ ಮಾಡ್ಕೊತಾಳೆ. ಅದಕ್ಕೋಸ್ಕರ ಅವಳು ಮಲ್ಕೊಂಡಿದ್ದಾಳೆ ಅಂದ್ಬಿಟ್ಟು ನಾನು ಬೇವಿನ ಸೊಪ್ಪು ನೋಡಿ ಫ್ರೆಂಡ್ಸ್, ಈ ಥರ ಎಲೆಯಾಗೆ ಕಡ್ಡಿ ಎಲ್ಲ ಹಾಕಿರ್ತಾರಲ್ಲ ಅವರು, ನಾವು ಈ ಥರ ಇಡೋಕ್ಕಾಗಲ್ಲ. ಅದಕ್ಕೆ ನಾವು ಈ ಥರ ಕಡ್ಡಿನೆಲ್ಲ ಮುರ್ಕೊಂಡು ಈ ಥರ ಸೊಪ್ಪು ಈ ಥರ ಎಲೆನ ತೊಗೊಂಡು ಈ ಥರ ಎತ್ತಿಟ್ಕೊಂಡು ಪೂಜೆ ಮಾಡೋಕ್ಕಾಗುತ್ತೆ. ನೋಡಿ ಈ ಥರ ಎಲ್ಲ ತೊಗೊತಾ ಇದ್ದೀನಿ ನಾನು ಕ್ಲೀನಾಗಿ. ನೋಡಿ ಈ ಥರ ಎಲ್ಲ ಬಿಡಿಸ್ಕೊಂಡು ಬೇವಿನ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಕಡ್ಡಿನೆಲ್ಲ ಬಿಸಾಕ್ಬಿಟ್ಟು, ಏನಕ್ಕೆ ಫ್ರಿಜ್ಜಲ್ಲಿ ಇಡೋಕ್ಕಾಗಲ್ಲ. ನಾನು ನಾಳೆ ಪೂಜೆ ಮಾಡೋದು. ಇವಾಗೆ ತೆಗೆದು ಇಲ್ಲಿ ಇಟ್ಬಿಟ್ರೆ ದೇವ್ರ ಪಾತ್ರೆ ಎಲ್ಲ ಬೆಳಗ್ಬೇಕು, ಆಮೇಲೆ ಎಲ್ಲ ಒಣಗೋಗುತ್ತೆ. ಅದಕ್ಕೆ ಫ್ರೆಶ್ ಆಗಿದೆ ಹೆಂಗೋ ಅದನ್ನೆಲ್ಲ ಬಿಡಿಸಿ ಈ ಥರ ಒಂದು ಕವರಲ್ಲಿ ಹಾಕಿಟ್ಕೊಂಬಿಟ್ರೆ ನಾವು ಪೂಜೆ ಮಾಡಬೇಕಾದ್ರೆ ತೊಗೊಂಡ್ರೆ ಫ್ರೆಶ್ ಆಗಿರುತ್ತೆ ಅಂದ್ಕೊಂಡು ಎಲ್ಲ ನಾನು ಈ ಥರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೇವಿನ ಸೊಪ್ಪು ಇವಾಗಲೇ ಎಲ್ಲ ಫ್ರೆಂಡ್ಸ್, ನಾನು ಯಾವಾಗೂ ಬೇವಿನ ಸೊಪ್ಪು, ಮಾವಿನ ಸೊಪ್ಪು ವಾರ ಹಬ್ಬದ ದಿನವೇ ಕಟ್ಟಬೇಕಂತ ಏನೂ ಇಲ್ಲ. ಯಾವಾಗಾದರೂ ನಾನು ಮಾರ್ಕೆಟ್ಗೆ ಹೋದರೆ ಏನಾದರೂ ಹಬ್ಬ ಬಂದರೆ ಅಂತಲ್ಲ, ಯಾವಾಗಾದರೂ ನಾನು ತೊಗೊಂಬಂದು ಬಾಗಿಲಿಗೆ ನಾನು ಕಟ್ಕೊತೀನಿ. 20 ರೂಪಾಯಿ ಬೇವಿನ ಸೊಪ್ಪು, 20 ರೂಪಾಯಿ ಮಾವಿನ ಸೊಪ್ಪು ತೊಗೊಂಬಂದು ಈ ಥರ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಅವಾಗೆ ಕಟ್ಟಿ ಹಾಕ್ಬಿಡ್ತೀನಿ. ಈ ಬೇವಿನ ಸೊಪ್ಪು ಮಾತ್ರ ಒಂದು ಸ್ವಲ್ಪ ಇವಾಗ ನಮ್ಮ ಮನೇಲಿ ಓಂ ಶಕ್ತಿ ದೇವರಿದೆ, ಅದಕ್ಕೊಂದು ಸ್ವಲ್ಪ ಇಡ್ತೀನಿ. ಇನ್ನು ಮಿಕ್ಕಿದಿಂದ ಎಕ್ಸ್ಟ್ರಾ ಇರುತ್ತಲ್ವ, ಅದನ್ನು ಬಾಗಿಲಿಗೆ ಇಡ್ತೀನಿ, ಆ ಕಡೆ ಈ ಕಡೆ ಬಾಗಿಲಿಗೆ ಇಡ್ತೀನಿ. ಇನ್ನೊಂಚೂರು ಎಕ್ಸ್ಟ್ರಾ ಇದ್ದರೆ ಒಂದಿನ ಇಟ್ಕೊಂಡು ತಿರ್ಗಾ ಮಾರನೇ ದಿನ ಇಟ್ಬಿಟ್ಟು. ಮಾವಿನ ಸೊಪ್ಪು ಆ ಥರ ಎಲ್ಲ ಏನಿಲ್ಲ, ಒಂದೇ ದಿನಕ್ಕೆ ನಾವು ಅದೇನು ಅಷ್ಟೊಂದು ಬರಲ್ವಲ್ಲ, ನಾವು ಬಾಗಿಲಿಗೆ ತೋರಣ ಕಟ್ಬಿಟ್ಟು ಆ ಕಡೆ ನಾನೊಂದು ಸ್ವಲ್ಪ ಗೊಂಚಲಾಗೆ ತೋರಣ ಕಟ್ಬಿಡ್ತೀನಲ್ವ, ಅದರಿಂದ ಅದೇನು ನನಗೇನು ಅಷ್ಟೊಂದು ಮಿಕ್ಕಲ್ಲ, ಸರಿ ಹೋಗ್ಬಿಡುತ್ತೆ. ಒಂದು ದಿನಕ್ಕೆ ಅದು ಸಾಲಲ್ಲ ನನಗೆ, ಆ ಥರ ಆಗ್ಬಿಡುತ್ತೆ. ಈ ಬೇವಿನ ಸೊಪ್ಪು ಮಾತ್ರ ಒಂದು ಸ್ವಲ್ಪ, ಒಂದೇ ಚಿಕ್ಕ ಫೋಟೋ ಇದೆ ನಮ್ಮ ಮನೇಲಿ, ಓಂ ಶಕ್ತಿ ಫೋಟೋ, ಅದಕ್ಕೆ ಮಾತ್ರ ಇಡ್ತೀವಲ್ಲ, ಅದಕ್ಕೊಂದು ಸ್ವಲ್ಪ ಮಿಕ್ಕುತ್ತೆ. ನೋಡಿ ಹೂದ್ರಲ್ಲೇ ಎಲ್ಲ ಹಾಕ್ಕೊಂಬಿಡ್ತಾಯಿದ್ದೀನಿ ಬೇವಿನ ಸೊಪ್ಪು. ಆಮೇಲೆ ಇದು ಗರ್ಕೆ
ಗಣೇಶಗೆ ಗರಿಕೆ ತೊಗೊಂಡಿದ್ದೀನಿ, 2 ಗರಿಕೆ. ನಾನು ಒಂದೇ ಗರಿಕೆ ತೊಗೊಂಡಿದ್ದು ಫ್ರೆಂಡ್ಸ್. ಅಲ್ಲಿ ಅಜ್ಜಿ ಮಾರ್ತಾಯಿದ್ರು, ಒಂದು ಗರಿಕೆ 10 ರೂಪಾಯಿ ಅಂತ ಮಾರ್ತಾಯಿದ್ರು. ನಾನು 20 ರೂಪಾಯಿ ಕೊಟ್ಟೆ, ಒಂದು ಗರಿಕೆ ಕೊಡಿ ಅಜ್ಜಿ ಅಂತ. ಅಜ್ಜಿ ಚೇಂಜ್ ಇಲ್ಲಮ್ಮ, ಇನ್ನೊಂದು ತೊಗೊಂಬಿಡ. ಅಜ್ಜಿ ಬೇಡ ಅಜ್ಜಿ, ನನಗೊಂದೇ ಸಾಕು. ಇಲ್ಲಮ್ಮ ತಗೊಳಮ್ಮ ಪರವಾಗಿಲ್ಲ ಅಂತ ಅಂತು. ಇನ್ನೇನು ಪಾಪ ಅಜ್ಜಿ ಹೇಳ್ತಾಯಿದೆ ಅಂದ್ಬಿಟ್ಟು 2 ತೊಗೊಂಡೆ. ನಮ್ಮ ಮನೇಲಿ 2 ಗಣೇಶ ಇದೆ ಬಿಡಿ, ಒಂದು ಫೋಟೋ ಒಂದು ವಿಗ್ರಹ ಇದೆ, ಅದಕ್ಕೆ ಇಟ್ಕೊತೀನಿ. ನನಗಿಷ್ಟ ನನ್ನ ಗಣೇಶ. ಆಮೇಲೆ ಇದು ಹೂವು ಬರುತ್ತಲ್ಲ ಗಣೇಶಗೆ ಹಾಕ್ತಾರಲ್ವ ಫ್ರೆಂಡ್ಸ್, ಆ ಹೂವನ್ನು ತೊಗೊಂಬಂದು ನಾನು ಇಡ್ತೀನಿ. ಆದರೆ ಈ ಸಲ ತೊಗೊಂಬಂದಿಲ್ಲ, ನೆಕ್ಸ್ಟ್ ಟೈಮ್ ತೊಗೊಂಬಂದು ಹಾಕ್ತೀನಿ ಗಣೇಶಗೆ. ನನಗೆ ಎಲ್ಲ ಇಷ್ಟ ತುಂಬ. ನೋಡಿ, ಇದನ್ನು ಇವಾಗ ಒಂಚೂರು ಬಾಗಿಲಿಗೆ ಇಡೋಣ, ಆ ಕಡೆ ಈ ಕಡೆ ಒಂಚೂರು ಇಟ್ಬಿಟ್ಟು ಓಂ ಶಕ್ತಿಗೆ ಒಂದು ಸ್ವಲ್ಪ ಇಡೋಣ ಅಂದ್ಬಿಟ್ಟು ಈ ಥರ ಕಟ್ಕೊತಾ ಇದ್ದೀನಿ. ಈ ಥರನೇ ಕಟ್ಬಿಟ್ಟು ಹಿಂದೆ ಫೋಟೋಗೆ ಹಿಂಗೆ ಇಟ್ಬಿಡ್ತೀನಿ ಫ್ರೆಂಡ್ಸ್. ಇದು ಕಡ್ಡಿ ಮೇಲೆ ಬರುತ್ತೆ, ಮೇಲ್ಗಡೆ ಸೊಪ್ಪುಗಳು ಬರುತ್ತೆ, ಆ ಥರ ಇಟ್ಕೊತೀನಿ. ಇನ್ನು ನೋಡಿ ಎಲ್ಲ ಈ ಥರ ಗೊಂಚಲಾಕಿ ಕಟ್ಕೊತಾ ಇದ್ದೀನಿ. ಮಾರಮ್ಮ, ಅಣ್ಣಿಯಮ್ಮ ಎಲ್ಲ ಏನಾದರೂ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಆ ಥರ ಎಲ್ಲ ಮನೆಯಲ್ಲೆಲ್ಲ ಈ ಥರ ಬೇವಿನ ಸೊಪ್ಪು ಇರೋದ್ರಿಂದ ತುಂಬ ಒಳ್ಳೆಯದು. ಯಾವ ನೆಗೆಟಿವ್ ಎನರ್ಜಿನೂ ಬರಲ್ಲ, ತುಂಬ ಒಳ್ಳೆಯದಾಗುತ್ತೆ. ನಾನು ಒಂದೊಂದು ಸಲ ನಮ್ಮ ಅಡುಗೆ ಮನೆ ಕಿಟಕಿನಲ್ಲೂ ಒಂದು ಸ್ವಲ್ಪ ಬೇವಿನ ಸೊಪ್ಪು ಇಟ್ಟಿರ್ತೀನಿ. ಒಳ್ಳೆಯದು ತುಂಬ. ಬೇವಿನ ಸೊಪ್ಪು ಅನ್ನೋದನ್ನು ನಾವು ತುಂಬ ಇದಕ್ಕೂ ನಾವು ಯೂಸ್ ಮಾಡ್ಕೊಬೋದು. ನಮ್ಮ ಬಾಗಿಲಲ್ಲಿ ತೋರಣ ಥರ ಕಟ್ಟಿದ್ರೂ ತುಂಬ ಒಳ್ಳೆಯದು. ಅದನ್ನು ನಾವು ಯೂಸ್ ಮಾಡ್ಕೊಬೇಕು. ನಾನು ಮಾವಿನ ಸೊಪ್ಪು ತೊಗೊಂಬರೋದು ಮರ್ತುಬಿಟ್ಟೆ, ತೊಗೊಬೋದಾಯಿತು, ತೊಗೊಂಡಿಲ್ಲ. ಬರೀ ಬೇವಿನ ಸೊಪ್ಪು ತೊಗೊಂಬಂದ್ಬಿಟ್ಟಿನಿ. ಮಾವಿನ ಸೊಪ್ಪು ಕಟ್ಟಿದ್ದೀನಲ್ವ, ಅದೇ ಇರಲಿ ಅಂದ್ಬಿಟ್ಟು ಬರೀ ಬೇವಿನ ಸೊಪ್ಪು ತೊಗೊಂಬಂದ್ಬಿಟ್ಟೆ. ಅದಕ್ಕೆ ಈ ತುಳಸಿ ಪೂಜೆ ಕಟ್ಟಿದ್ವಲ್ಲ ಮಾವಿನ ಸೊಪ್ಪು, ಅದಕ್ಕೆ ಬರೀ ಬೇವಿನ ಸೊಪ್ಪು ತೊಗೊಂಬಂದೆ. ನನ್ನ ಮಗಳು ಆಡ್ತಾ ಇದ್ದಾಳೆ, ಎಲ್ಲ ಎದ್ಬಿಡ್ತಾಳೋ, ನಾನೆಲ್ಲ ಎತ್ತಿಟ್ಟ ಮೇಲೆ ಎದ್ದರೆ ಸಾಕಪ್ಪ ಅಂತ ನಾನು ದೇವ್ರನ್ನೆಲ್ಲ ಮುಕ್ಕೊತಾ ಇದ್ದೀನಿ. ಆಮೇಲೆ ನೋಡಿ, ಇದು ಸ್ವೀಟ್ ಕಾರ್ನ್ ತೊಗೊಂಬಂದೆ ಮಾರ್ಕೆಟಿಂದ. ಈ ಸ್ವೀಟ್ ಕಾರ್ನ್ ಬಂದ್ಬಿಟ್ಟು ಇಲ್ಲೆಲ್ಲ ಫ್ರೆಂಡ್ಸ್ ಒಂದೊಂದು 20 ರೂಪಾಯಿ ಹೇಳ್ತಾರೆ. ನಾನು ಈ ಸಲ ಹೋದಾಗ ಪರವಾಗಿಲ್ಲ 10 ರೂಪಾಯಿ ಬೀಳುತ್ತೆ ಫ್ರೆಂಡ್ಸ್. 50 ರೂಪಾಯಿ ಇತ್ತು. 5 ಬಂದ್ಬಿಟ್ಟು 50 ರೂಪಾಯಿ. ನೋಡಿ ಎಷ್ಟು ಚೆನ್ನಾಗಿದೆ. ಅದೇ ನೋಡಿ ಒಂದ್ಸರಿ ನಾನು ಅಲ್ಲಿಂದ ತೊಗೊಂಬಂದ್ಬಿಟ್ಟು ಹಂಗೆ ಜೋಡಿಸಲ್ಲ ಫ್ರೆಂಡ್ಸ್. ಎಲ್ಲ ಒಂದ್ಸರಿ ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ತಿರ್ಗಾ ಕವರು ಇದು ಮಾಡಿಬಿಟ್ಟೆ ನಾನು ಫ್ರಿಜ್ಜಲ್ಲಿ ಇಡೋದು. ನಾನು ಹಂಗೆ ತಂದಿದ್ದ ತಕ್ಷಣ ಹಂಗೆ ಏನಾಗಿದೆಯೋ ಏನೋ, ಏನಾದರೂ ಒಳಗಡೆ ಸೇರ್ಕೊಂಡಿದೆಯೋ ಏನೋ. ಇವಾಗೆಲ್ಲ ಇದು ಹೂಕೋಸು ಒಳಗಡೆ ಹಾವು ಸೇರ್ಕೊಂಡಿತ್ತು, ಈ ಥರ ಇದ್ರೊಳಗಡೆ ಹುಳ ಸೇರ್ಕೊಂಡಿತ್ತು, ನಮಗೇನು ಗೊತ್ತಾಗುತ್ತಾ ಫ್ರೆಂಡ್ಸ್. ಅದಕ್ಕೆ ಆಚೆ ನೋಡಬೇಕಾಯ್ತು, ಇಲ್ಲೇ ಕೂತ್ಕೊಂಡು ನೋಡಿಬಿಟ್ಟು ಎಲ್ಲ ತಿರ್ಗಾ ಆ ಕವರಲ್ಲಿ ಕ್ಲೀನಾಗಿ ಹಾಕಿ ನನ್ನ ಮಗನ ಕೈಗೆ ಕೊಟ್ಬಿಡ್ತೀನಿ. ಇವಾಗ ನೋಡಿ, ಫ್ರಿಜ್ಜಲ್ಲಿ ಇಟ್ಬಿಡಪ್ಪ ಅಂದ್ಬಿಟ್ಟು ಕೊಡ್ತಾಯಿದ್ದೀನಿ. ನನ್ನ ಮಗಳು ಅಲ್ಲಾಡ್ತಾವಳೇನೋ, ಭಯ ಆಗ್ತೈತೆ, ಎದ್ದು ಎಲ್ಲ ಎಳ್ದಾಕ್ತಾವಳು ಅಂತ. ಆಮೇಲೆ ನೋಡಿ ಎಲ್ಲ ಕಟ್ಕೊಂಡು ಇವಾಗ ಅದನ್ನು ಎತ್ತಿಟ್ಬಿಟ್ಟೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಆಶ್ಚರ್ಯ ಆಗಿಬಿಡ್ತೀರ, ಇಷ್ಟು ನುಗ್ಗೆ ಸೊಪ್ಪು 30 ರೂಪಾಯಿಗೆ ಪರವಾಗಿಲ್ಲ ಫ್ರೆಂಡ್ಸ್. ತೊಗೊಂಬಂದಿದ್ದು ನಾನು 30 ರೂಪಾಯಿ. ನಾನು ಜಾಸ್ತಿ ಅಂದ್ಕೊಂಡು ಕೇಳಿದೆ, ಎಷ್ಟು ಇದು ದಪ್ಪ ಕಟ್ಟಿತ್ತು ಫ್ರೆಂಡ್ಸ್. ಇಲ್ಲೆಲ್ಲ ಬರ್ತಾರೆ ಗಾಡಿನಲ್ಲಿ 20 ರೂಪಾಯಿ, ಒಂದು 4 ಕಡ್ಡಿನೂ ಇರೋಲ್ಲ ಫ್ರೆಂಡ್ಸ್, 20 ರೂಪಾಯಿ ಅಂತಾರೆ. ಇದು ಪರವಾಗಿಲ್ಲ, ಚೆನ್ನಾಗಿತ್ತು. ನಾನು ಎಷ್ಟು ಅಂತ ಕೇಳಿದ್ರೆ 30 ರೂಪಾಯಿ ಅಂದರು. ಪರವಾಗಿಲ್ಲ ಅಂತ 30 ರೂಪಾಯಿ ಕೊಟ್ಟು ಒಂದು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ. ಅದು ತಿಂದರೆ ವೆಯ್ಟ್ ಲಾಸ್ ಆಗ್ತಾರಂತೆ, ಆಮೇಲೆ ಹೊಟ್ಟೆ ಎಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಅಂತಾರೆ. ನೋಡಿ, ಕ್ಯಾರೆಟು, ಆಮೇಲೆ ಇನ್ನೇನಿದೆ ಅದರೊಳಗಡೆ, ಕ್ಯಾರೆಟ್ ಒಂದೇನಾ. ಅದು ನುಗ್ಗೆ ಸೊಪ್ಪಿಗೆ ಅವ್ರಲ್ಲಿ ಕವರ್ ಕೊಟ್ಟಿಲ್ಲ ಫ್ರೆಂಡ್ಸ್, ನನಗೆ ಕವರ್ ಇಲ್ಲ ಅಂತ ಅಂದ್ಬಿಟ್ರು. ನಾನು ಹಂಗೆ ಬ್ಯಾಗಲ್ಲಿ ಹಾಕ್ಕೊಂಬಂದೆ. ಇವಾಗ ಕವರಲ್ಲಿ ಹಾಕಿಲ್ಲ ಅಂದರೆ ಅದೇನಾಗುತ್ತೆ, ಎಲ್ಲ ಉದ್ರೋಗ್ಬಿಡುತ್ತೆ. ಅದಕ್ಕೋಸ್ಕರ ಅದು ಕವರಲ್ಲಿ ಹಾಕಲೇಬೇಕು. ಅದಕ್ಕೆ ಹುಳ್ಳಿಕಾಯಿ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ಏನೆಲ್ಲ ತರಕಾರಿ ಎಲ್ಲ ರೇಟ್ ಆಗಿಬಿಟ್ಟಿದೆ ಇವಾಗ. ಕಾರ್ತಿಕ್ ಮಾಸದಿಂದ, ಆಮೇಲೆ ಅಯ್ಯಪ್ಪ ಸೀಸನ್ ಬರೋದ್ರಿಂದ ನಾನ್ ವೆಜ್ ಎಲ್ಲ ಕಡಿಮೆ ತಿಂತಾಯಿದ್ದಾರಲ್ವ, ಅದಕ್ಕೆ ಇವಾಗ ಈ ತರಕಾರಿ ರೇಟ್ಗಳೆಲ್ಲ ಜಾಸ್ತಿ ಆಗಿದೆ. ಆಮೇಲೆ ಕ್ಯಾರೆಟ್ ಅರ್ಧ kg, ಹುಳ್ಳಿಕಾಯಿ ಅರ್ಧ kg ತೊಗೊಂಬಂದಿದ್ದೆ. ಪಲಾವ್, ನಮ್ಮ ಮನೇಲಿ ನನ್ನ ಮಗಳು ಯಾವಾಗ ನೋಡಿದ್ರೂ ಪಲಾವ್ ಅಂತಲೇ ಇರ್ತಾಳೆ. ಪಲಾವ್ ಮಾಡಿ ಮಮ್ಮಿ ಅಂತ. ಅದಕ್ಕೆ ಕ್ಯಾರೆಟು ಆಮೇಲೆ ಹುಳ್ಳಿಕಾಯಿ ತೊಗೊಂಬಂದಿದ್ದೀನಿ. ಇದೆರಡು ಒಂದರಲ್ಲಿ ಹಾಕಿ, ನನಗೆ ಕವರ್ ಬೇಕಾಗಿತ್ತಲ್ವ ನುಗ್ಗೆ ಸೊಪ್ಪು ಹಾಕೋದಕ್ಕೆ, ಅದಕ್ಕೋಸ್ಕರ ನಾನು ಕವರ್ ಎತ್ಕೊಳ್ಳೋಕ್ಕೆ 2 ಒಂದರಲ್ಲೇ ಹಾಕಿ ಕೊಟ್ಬಿಟ್ಟೆ, ಅವ್ನು ಇಟ್ಬಿಡು ಅಂತ. ಆಮೇಲೆ ಇದು ಮೂಲಂಗಿ ಅರ್ಧ kg ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ಮೂಲಂಗಿ ಬೇಳೆ ಸಾರು ಮಾಡೋಣ ಅಂದ್ಕೊಂಡು. ಮೂಲಂಗಿನೂ ಚೆನ್ನಾಗಿ ಫ್ರೆಶ್ ಆಗಿತ್ತು. ಮೂಲಂಗಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ದೋಸೆ ಏನಾದ್ರು ಮಾಡಿಕೊಂಡ್ರೆ ಈ ಥರ ಮೂಲಂಗಿ ಸಾಂಬಾರು ಮಾಡಿಬಿಟ್ರೆ ಅದನ್ನು ನಾವು ದೋಸೆ, ಇಡ್ಲಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ಕೊಬೋದಲ್ಲ ಅಂತ ಮೂಲಂಗಿ ಒಂದು ಅರ್ಧ kg ತೊಗೊಂಬಂದೆ. ಫ್ರೆಶ್ ಆಗಿದೆ ಮೂಲಂಗಿ.
ಆಮೇಲೆ ನಾನೆಲ್ಲ ಒಂದೊಂದು ಸರಿ ಚೆಕ್ ಮಾಡಿಬಿಟ್ಟೇ ಇರೋದು. ನೀವೇನು ಎಲ್ಲ ನೋಡಿ ಇರ್ತಾ ಇದ್ದಾಳೆ ಅಂತಲ್ಲ, ನಾನೆಲ್ಲ ಒಂದು ಸಲ ಚೆಕ್ ಮಾಡ್ತೀನಿ. ಏನಕ್ಕಂದರೆ ನಾನು ಒಂದು ಸಲ ಚೆಕ್ ಮಾಡಿಬಿಟ್ಟು ತಿರ್ಗಾ ಕ್ಲೀನಾಗಿ ಕಟ್ಟಿ ಒಳಗಡೆ ಫೀಲ್ ಮಾಡಿಬಿಡ್ತೀನಿ. ಇವಾಗ ನೋಡಿ ಅವರೆಕಾಯಿ ತೊಗೊಂಡೆ, ಅವರೆಕಾಯಿ ಕವರ್ ಒಂದು ಸ್ವಲ್ಪ ದೊಡ್ಡದಿತ್ತು, ನುಗ್ಗೆ ಸೊಪ್ಪು ಹಾಕೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವರೆಕಾಯಿನ ಅರ್ಧ ಕೆ ಜಿ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ 50 ರೂಪಾಯಿ ಫ್ರೆಂಡ್ಸ್, ಅದಕ್ಕೆ ಅರ್ಧ ಕೆ ಜಿ ತೊಗೊಂಡೆ. ಪಲಾವ್ ಮಾಡಿದ್ರೆ ಅದ್ರ ಜೊತೆಗೆ ಹಾಕಿದ್ರೆ ನನ್ನ ಮಗಳಿಗೆ ತುಂಬ ಇಷ್ಟ, ಅವರೆಕಾಯಿ ಅಂದರೆ ತಿಂತಾಳೆ ಅಂದ್ಬಿಟ್ಟು ಅವರೆಕಾಯಿ ತೊಗೊಂಡೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಮಣಿ ಅವರೆಕಾಯಿ ಥರ ಇರುತ್ತಲ್ಲ ಆ ಥರ ಚಪ್ಪೇ ಇಲ್ಲ, ಚೆನ್ನಾಗಿ ಗುಂಡು ಇದೆ. ಅವರೆಕಾಯಿನ ಬೇರೆ ಕವರ್ಗೆ ಶಿಫ್ಟ್ ಮಾಡಿಬಿಟ್ಟು ಆ ಕವರ್ನ ಇದಕ್ಕೆ ಹಾಕೋಣ ಅಂತ ನನ್ನ ಮಗ ಒಂಚೂರು ಎತ್ತಿಡ್ತಾ ಇಲ್ಲ, ಏನೋ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದಾನೆ. ಒಂಚೂರು ಎತ್ತಿಡೋ ಅಂತ ಇದ್ದೀನಿ. ನಾನು ಏನು ಮಾಡೋದು, 2 ಮಕ್ಕಳಿರೋರು ಯಾವಾಗೂ ಹಿಂಗೆ ಅಲ್ವ ಫ್ರೆಂಡ್ಸ್, ಎಲ್ಲ ಚಿಡಿಮಿಡಿ ಅಂತಲೇ ಇರಬೇಕು. ಒಂದು ಸ್ವಲ್ಪ ನಾವು ನೆಮ್ಮದಿಗಿರೋಕ್ಕೆ ಬಿಡಲ್ಲ ಈ ಮಕ್ಕಳು. ಇಬ್ಬರ ಹತ್ರ ಹೇಗೆ ಅಷ್ಟರಲ್ಲಿ ನೋಡಿ. ನುಗ್ಗೆ ಸೊಪ್ಪು ಎಷ್ಟಿದೆ ಫ್ರೆಂಡ್ಸ್, ದಪ್ಪ ಇದೆ ಕಟ್ಟು. ನುಗ್ಗೆ ಸೊಪ್ಪು ನಾನು ಫಸ್ಟೆಲ್ಲ ನುಗ್ಗೆ ಸೊಪ್ಪೇ ಯೂಸ್ ಮಾಡ್ತಾಯಿಲ್ಲ ಫ್ರೆಂಡ್ಸ್, ನನಗೆ ಗೊತ್ತೇ ಇರಲಿಲ್ಲ ನುಗ್ಗೆ ಸೊಪ್ಪು ಬಗ್ಗೆ ಏನು ಕತೆ ಅನ್ನೋದೇ ಗೊತ್ತಿರಲಿಲ್ಲ. ಆದರೆ ಇವಾಗ ನುಗ್ಗೆ ಸೊಪ್ಪಿಂದ ನಾನು ಇವಾಗೆಲ್ಲ ಜನಗಳು ಹೇಳೋದ್ರಿಂದ ನಾನು ನೋಡಿರೋದ್ರಿಂದ ಒಳ್ಳೆಯದು, ಹೆಲ್ತ್ಗೇನು ಒಳ್ಳೆಯದು, ಹೀಟ್ ಅಂತ ಅನಿಸುತ್ತೆ. ಆದರೆ ಸಣ್ಣ ಆಗೋರೆಲ್ಲ ನುಗ್ಗೆ ಸೊಪ್ಪು ತಿಂದರೆ ಸಣ್ಣ ಆಗ್ತಾರೆ, ಹೊಟ್ಟೆಲಿರೋ ಗಲೀಜೆಲ್ಲ ಬರುತ್ತೆ ಅಂತ ನಾನು ಇವಾಗ ಕೇಳ್ಪಟ್ಟಿದ್ದೀನಿ. ಅದಕ್ಕೆ ನಾನು ಇವಾಗ ಎಲ್ಲಿ ನುಗ್ಗೆ ಸೊಪ್ಪು ನೋಡಿದ್ರೂ ತೊಗೊಂಬಂದ್ಬಿಟ್ಟಿದ್ದೀನಿ. ನಾನು ಸಣ್ಣ ಆಗಬೇಕು ನುಗ್ಗೆ ಸೊಪ್ಪು ತಿಂದ್ಬಿಟ್ಟು ಅನ್ನೋ ಒಂಥರ ಭ್ರಮೆ ನನಗೆ. ನುಗ್ಗೆ ಸೊಪ್ಪು ಚೆನ್ನಾಗಿ ತಿಂದ್ಬಿಟ್ಟು ಸಣ್ಣ ಆಗಿಬಿಡ್ಬೇಕು ಅನ್ನೋ ಇಲ್ಲ ಫ್ರೆಂಡ್ಸ್, ಅದು ನಿಜ ಅನಿಸುತ್ತೆ. ಸ್ವಲ್ಪ ಕರಗ್ತಾರೆ ಅನ್ನೋದು ನಿಜಾನೇ. ಇದರಲ್ಲಿ ಜ್ಯೂಸ್ ಮಾಡಿಕೊಂಡು ಕುಡಿತಾರಂತೆ ಫ್ರೆಂಡ್ಸ್ ನುಗ್ಗೆ ಸೊಪ್ಪನ್ನ, ಹಂಗೆ ಹಸಿದು ಒಂದು ಸ್ವಲ್ಪ ಬಿಡಿಸ್ಕೊಂಡು ಜ್ಯೂಸ್ ನೀರು ಹಾಕ್ಬಿಟ್ಟು ಅದನ್ನು ಮಿಕ್ಸಿ ಮಾಡ್ಕೊಬೇಕಂತೆ. ಮಿಕ್ಸಿ ಮಾಡ್ಕೊಂಡು ಅದನ್ನು ಫಿಲ್ಟ್ರ್ ಮಾಡಿಕೊಂಡು ಆ ನೀರು ಬರುತ್ತಲ್ವ, ಆ ನೀರು ನನಗೆ ಯಾರೋ ಹಂಗೆ ಹೇಳಿದ್ರು, ನಾನು ಯಾವಾಗೂ ಕುಡ್ದಿಲ್ಲ, ನನಗೆ ಹೇಳಿರೋದು ನಾನು ನಿಮ್ಗೆ ಹೇಳ್ತಾಯಿದ್ದೀನಿ. ಅದನ್ನು ಫಿಲ್ಟ್ರ್ ಮಾಡಿಬಿಟ್ಟು ಆ ನೀರನ್ನ ಕುಡಿದ್ರೆ ಹೊಟ್ಟೆ ಎಲ್ಲ ಕ್ಲೀನಾಗುತ್ತಂತೆ ಫ್ರೆಂಡ್. ಹೊಟ್ಟೆ ಸಣ್ಣ ಆಗುತ್ತಂತೆ, ದಪ್ಪ ಇರೋ ಹೊಟ್ಟೆ ಸಣ್ಣ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೆ ನಾನು ಯಾವಾಗೂ ಆ ಥರ ಪ್ರಯೋಗ ಮಾಡಿಲ್ಲ. ನಾನೇನಿದ್ರೂ ಪಲ್ಯ ಮಾಡ್ಕೊಂಡು ತಿಂತೀನಿ. ಆಮೇಲೆ ಅದು ಬಿಟ್ಟರೆ ಮೊಟ್ಟೆ ಹಾಕ್ಬಿಟ್ಟು ಮಾಡ್ತಾರಲ್ವ ಫ್ರೆಂಡ್ಸ್ ಪಲ್ಯ, ಅದು ಮಾಡ್ಕೊಂಡು ತಿಂದಿದ್ದೀನಿ. ಆಮೇಲೆ ನಾನು ಮಾಡದೇ ಇರೋದು ನಿಮ್ಗೆ ಹೇಳೋಕ್ಕಾಗುತ್ತಾ? ಆಮೇಲೆ ಅದೇ ಥರ ಮಾಡಿ, ಅದು ಯಾವಾಗೂ ನಾನು ಉಪಯೋಗಿಸಿಲ್ಲ. ನಾವು ಉಪಯೋಗಿಸೋದು ಮಾತ್ರ ನಿಮ್ಗೆ ಹೇಳಬೇಕು, ನಮ್ಗೆ ಒಳ್ಳೇದಾದರೆ ನಿಮಗೆ. ಆದರೆ ನಾನು ಈ ಥರ ಪಲ್ಯದ ಮಾಡ್ಕೊಂಡು ತಿಂದ್ರೂ ಒಳ್ಳೆಯದೇ. ಅದು ಫುಲ್ಲು ಒಳಗಡೆ ಹೋಗುತ್ತಲ್ಲ ಫ್ರೆಂಡ್ಸ್, ಇದೂ ಒಂದೇ ಅಲ್ವಾ. ಆದರೆ ನಾವೇನು ಚಿಪ್ಪೆ ಎಲ್ಲ ಬಿಸಾಕ್ತೀವಿ, ಬರೀ ಜ್ಯೂಸ್ ಕುಡಿತೀವಿ, ಇದರಲ್ಲೆಲ್ಲ ತಿಂದ್ಬಿಡ್ತೀವಲ್ವ, ಹೊಟ್ಟೆ ಒಳಗಡೆ ತಾನೇ ಹೋಗುತ್ತೆ. ಅದಕ್ಕೆ ನಾನೆಲ್ಲ ಎತ್ತಿಟ್ಟು ಮುಗಿಸ್ದೆ. ನಮ್ಮ ಮನೆ ಮಹಾರಾಜರು ಬಂದರು, ನಮ್ಮ ಯಜಮಾನ್ರು ಬಂದರು. ಮಕ್ಳಿಗೇನೋ ಲೇಸ್ ತೊಗೊಂಡು ಅವ್ರ ಡ್ರೆಸ್ ಯಾವಾಗೂ ಅದೇ ಫ್ರೆಂಡ್ಸ್, ಆ ಚಡ್ಡಿನ ಬಿಡೋದೇ ಇಲ್ಲ ಅವರು. ಒಂದು ಪ್ಯಾಂಟ್ ಹಾಕೊಳ್ಳೋದಿಲ್ಲ, ಏನೂ ಹಾಕೊಳ್ಳೋದು, ಯಾವಾಗೂ ಇದೇ ಥರನೇ ಡ್ರೆಸ್ ಅವ್ರದ್ದು. ಬೇರೆ ಡ್ರೆಸ್ಸೆಲ್ಲ ಹಾಕ್ಕೊಳ್ಳೋದೇ ಇಲ್ಲ. ಹಬ್ಬ ಬಂದ್ರೂ ಇದೆ ಅವ್ರದ್ದು ಯೂನಿಫಾರ್ಮ್. ಅದು ಅವ್ರ ಯೂನಿಫಾರ್ಮ್ ಅಂದಿರ ನಮಗೂ ಅದೇ ಹೇಳ್ತಾರೆ, ನಾನೇ ಹಿಂಗೆ ಹಾಕ್ಕೊತೀನಿ, ನೀವು ಆಗಿರೋದೇ ಹಾಕ್ಕೊಳ್ಳಿ, ಏನೋ ಅಂತ ಇದ್ದಾರೆ, ಏನು ಮಾಡ್ತಾಯಿದ್ದಿ ಹಂಗೆ ಹಿಂಗೆ ಅಂದ್ಕೊಂಡು ಬಂದಿಬೇಕಾದ್ರೆ ಜೋರು ಕಿಚ್ಕೊಂಡೇ ಬರೋದು ಪಾಲ್ಟಿ. ಆಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಮಗಂದು ಸೈಕಲ್ ಆ ಕಡೆ ಒಂದು ಸ್ವಲ್ಪ ಕತ್ಲೆ ಇದೆ, ನಿಮಗೆ ಕಾಣಿಸ್ತಾ ಇಲ್ಲ ಅಂದ್ಕೊತೀನಿ. ಏನೋ ಪ್ರಯೋಗ ಮಾಡ್ತಾಯಿದ್ದಾರೆ ಸೈಕಲ್ ಮೇಲೆ ಇಬ್ಬರೂ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ನನ್ನ ಮಗಳು ಹಾಕ್ಕೊಂಡಿರೋದು ರಂಗೋಲಿ. ಅದೆರಡು ಗಣೇಶ ಆನೆ ಇದೆಯಲ್ಲ ಫ್ರೆಂಡ್ಸ್, ಅದು ಅಚ್ಚು ಬರುತ್ತಲ್ಲ ಅದರಲ್ಲಿ ಹಾಕಿದ್ದಾಳೆ. ಇಲ್ಲಿ ನೋಡಿ ಇದ್ರ ಮೇಲೂ ಇಲ್ಲಿ ಅರ್ಶಿನ ಬೆಳೆದ್ಬಿಟ್ಟು ಇದಕ್ಕೊಂದು ಆನೆ ಹಾಕೋಳೆ. ಹೊಸಲ್ಗೆ ಮೇಲೆಲ್ಲ ಫ್ರೆಂಡ್ಸ್ ಅವಳೇ ಹಾಕಿರೋದು ಫ್ರೆಂಡ್ಸ್. ನಾನು ಇವತ್ತು ನಾನು ಹೊಸಲು ತೊಳೆದು ಬಿಟ್ಟಿದ್ದೆ. ಮಮ್ಮಿ ನಾನು ಹಾಕ್ತೀನಿ ನೋಡೋಣ ಬಿಡು, ನನಗೂ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇದೆಯಲ್ಲ, ಹಾಕು ಅಂದರೆ ಅಷ್ಟು ನೀಟಾಗಿ ಹಾಕಿದ್ದಾಳೆ ಫ್ರೆಂಡ್ಸ್ ಅವಳು. ಆಮೇಲೆ ದೇವ್ರ ಪಾತ್ರೆ ಎಲ್ಲ ಕ್ಲೀನಾಗಿ ಬೆಳಗಿಟ್ಟಿದ್ದೀನಿ. ಇದಕ್ಕೆಲ್ಲ ಅರ್ಶಿನ ಕುಂಕುಮ ಬಳಿದು ಬೆಳಗ್ಗೆ ಎಲ್ಲ ರೆಡಿ ಮಾಡ್ಕೊಬೇಕು ಅಂದ್ಕೊಂಡು ಎಲ್ಲ ಬೆಳಗ್ಗೆ ಫೋಟೋನೆಲ್ಲ ಎತ್ತಿಟ್ಟಿದ್ದೀನಿ. ಇದನ್ನೆಲ್ಲ ಒರೆಸಿಡಬೇಕು. ಒರೆಸ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು. ಆಮೇಲೆ ಕುಡಿಯೋಕ್ಕೆ ನೀರು ಬಂತಾಯಿತ್ತು, ಕುಡಿಯೋಕ್ಕೆ ನೀರು ಹಿಡ್ಕೊಂಡೆ. ನೀರು ಬರ್ತಾಯಿದೆ, ಕುಡಿಯೋ ನೀರು ಹಿಡಿದ್ಬಿಡೋಣ ಅಂದರೆ ನನ್ನ ಮಗಳೇನೋ ಒಂದು ತಿನ್ನೋದಕ್ಕೇನೋ ಲೇಸ್ ತಂದ್ಲು, ಅದರೊಳಗಡೆ ಏನೋ ಇತ್ತು ಅಂದ್ಬಿಟ್ಟು ಇದು ನೋಡಿ ಫ್ರೆಂಡ್ಸ್, ರಾಗಿ ಶೀಟು ಒಂದು 2 kg ತೊಗೊಂಬಂದಿದ್ವಿ. ಮುದ್ದೆ ಮಾಡ್ಕೊಂಡು ತಿನ್ನೋಣ. ನಾನು ಇವ್ರಿಗೆ ಒಂದು ಸ್ವಲ್ಪ ವೀಡಿಯೋನಲ್ಲಿ ನೋಡಿಬಿಟ್ಟು ಮುದ್ದೆ ಮಾಡ್ತಾಯಿರ್ತಾರಲ್ಲ, ನನಗೂ ಯಾಕೋ ತಿನ್ಬೇಕು ಅನ್ನಿಸ್ತಾಯಿತ್ತು. ನಾನು ತುಂಬ ದಿನ ಆಯಿತು ಮಾಡಿರಲಿಲ್ಲ, ಇನ್ಮೇಲೆ ಮುದ್ದೆ ಮಾಡೋಣ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಒಂದು ಬಿನ್ಗೆ ನೀರು ಹಿಡ್ಕೊಬೇಕು. ಆಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಮನಿ ಪ್ಯಾಂಟು. ಇದೊಂದು ಮೇಲ್ಮನೆಯವರು ಒಂದು ಕೊಟ್ಟಿದ್ರು, ಚಿಕ್ಕ ಪಾಟಲ್ಲಿರೋದು. ಅವ್ರು ಅಲ್ಲಿ ಮೇಲೆ ಹಿಂಗೆ ನ್ಯಾತಾಕೋಕ್ಕೆ ಅದು ಮೊಳೆ ಇರಲಿಲ್ಲ, ದಾರ ಕಟ್ಟೋಕ್ಕೆ ಅಂದ್ಬಿಟ್ಟು ಇದ್ರಲ್ಲಿ ಹಾಕಿದೆ. ಅದು ಇಲ್ಲೇ ಚೆನ್ನಾಗಿ ಬರ್ತಾಯಿತ್ತು. ಆಚೆ ಎಷ್ಟೋ ವರ್ಷದಿಂದ ಇದು ಅದು ಬೆಳೀತಾನೇ ಇಲ್ಲ.
ಅದಕ್ಕೆ ಏನು ಮಾಡೋಣ ಅಂದ್ಬಿಟ್ಟು ಅದನ್ನು ತೊಗೊಂಬಂದು ಒಳಗಡೆ ಹಾಕ್ಕೊಂಬಿಟ್ಟಿದ್ದೀನಿ. ನೋಡೋಣ ಹೆಂಗೆ ಬೆಳೆಯುತ್ತೆ ಅಂದ್ಬಿಟ್ಟು. ನೀರು ಒಳಗಡೆನೇ ಬರುತ್ತೆ ಫ್ರೆಂಡ್ಸ್. ಒಂದು ಬಿಂದಿಗೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ನೀರು ತುಂಬಿಸ್ಕೊತಾ ಇದ್ದೀನಿ. ಆಮೇಲೆ ಫ್ರೆಂಡ್ಸ್ ಹೆಂಗಿತ್ತು ನಮ್ಮ ವೀಡಿಯೋ ಯಾಕೆ ಮಾಡಿದ್ದೀವಿ, ಚೆನ್ನಾಗಿ ಮಾಡಿದ್ದೀನಾ ಹೆಂಗೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಇನ್ನೇನಾದರೂ ನಾನು ಚೇಂಜ್ ಮಾಡ್ಕೊಬೇಕಂದ್ರೆ ಚೇಂಜ್ ಮಾಡ್ಕೊಂಡು ಇನ್ಯಾವ ಥರ ಮಾಡ್ಬೋದು ಅಂತ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.